ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ಸಂಧ್ಯಾಂ ಮಾಂ ಸಂಧ್ಯಾಭಿರಕ್ಷಿತು ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಜನ್ಮಾದ್ಯಸ್ಯ ಯತೋನ್ವಯಾಧಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಂ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾದ್ ಭವೇತ್ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಅಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿದ್ವಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ, ಭಾಗವತ ಸಪ್ತಾಹದ 6ನೇ ದಿನ ನಾವು ಒಂದು ಮಹತ್ತರ ಜಾಗಕ್ಕೆ ತಲುಪ್ತಾ ಇದ್ದೇವೆ. ಭಾಗವತದಲ್ಲಿ ಮುಖ್ಯವಾಗಿ ನಿನ್ನೆ ತನಕ ನಾವು ವೈವಸ್ವತ ಮನ್ವಂತರ ವಂಶಾವಳಿಯು ಆಲ್ಮೋಸ್ಟ್ ಎಲ್ಲವೂ ನೋಡಿಬಿಟ್ಟೆವು. ಇನ್ನು ಸೂರ್ಯವಂಶ ಚಂದ್ರವಂಶ ಹೇಗೆ ಬೆಳೆದು ಬಂತು, ಇವತ್ತು ಮುಖ್ಯವಾಗಿ ಪರಶುರಾಮ, ರಾಮ ಮತ್ತೆ ಕೃಷ್ಣನ ಕಥೆ ನಾವು ಪ್ರಾರಂಭ ಮಾಡಬೇಕು. ಮುಖ್ಯವಾಗಿ ಭಾಗವತ ಹೊರಟಿದ್ದೇ ಕೃಷ್ಣನ ಮಹಾತ್ಮ್ಯ, ಕೃಷ್ಣನ ಒಂದು ಏನು ಅವನು ಲೀಲೆ, ಅವತಾರದ ಲೀಲೆ, ಅವನು ಏನು ಜ್ಞಾನ ಸಂದೇಶ ಜಗತ್ತಿಗೆ ಕೊಟ್ಟ, ಅದಕ್ಕೆ ಭಾಗವತ ಹೊರಟಿದೆ. ಮುಖ್ಯವಾಗಿ ದಶಮ ಸ್ಕಂದ ಭಾಗವತದ ಅತಿ ದೊಡ್ಡ ಸ್ಕಂದ. ದಶಮ ಸ್ಕಂಧ ಮತ್ತೆ ಏಕಾದಶ ಸ್ಕಂಧ ಎರಡೂ ದೊಡ್ಡ ಸ್ಕಂದಗಳು. ಕೃಷ್ಣನ ಪೂರ್ತಿ ಲೀಲೆ, ಕೃಷ್ಣನ ಜನನದಿಂದ ಕೃಷ್ಣನ ಅವತಾರ ಸಮಾಪ್ತಿಯಾಗುವವರೆಗೂ ಎಲ್ಲ ಒಂದು ಕ್ರೊನಲಾಜಿಕಲಿ ಎಲ್ಲವನ್ನೂ ಅದರಲ್ಲಿ ಉಲ್ಲೇಖ ಇದೆ. ಬಹಳ ಮಹತ್ತರದ ಸ್ಕಂದ ಮತ್ತೆ ದೊಡ್ಡ ಸ್ಕಂದ. ಅಂತಹ ಸ್ಕಂದಕ್ಕೆ ನಾವು ಇವತ್ತು ಪ್ರವೇಶ ಮಾಡ್ತೇವೆ. ಅದಕ್ಕಿಂತ ಮುಂಚೆ 9ನೇ ಸ್ಕಂದದಲ್ಲಿ ಕೆಲವು ರಾಜ ಋಷಿಗಳ ಕಥೆ ಇನ್ನೂ ಉಳಿದಿತ್ತು. ಯಾಕಂದ್ರೆ ನಾವು ಪರಶುರಾಮ ಅವತಾರಕ್ಕೆ ಬರಬೇಕು, ರಾಮಾವತಾರ ಬರಬೇಕು. ರಾಮಾವತಾರದ ಬಗ್ಗೆ ಭಾಗವತದಲ್ಲಿ ವೇದವ್ಯಾಸರು ಒಂದು 15-20 ಶ್ಲೋಕದಲ್ಲಿ ಪೂರ್ತಿ ರಾಮಾಯಣ ಮುಗಿಸಿಬಿಡ್ತಾರೆ. ಯಾಕೆ ಅಂತಂದ್ರೆ ನಮಗೆ ವೇದವ್ಯಾಸರು ಹೇಳ್ತಾರೆ, ರಾಮಾಯಣ ಇದರಲ್ಲಿ ಓದಬೇಡಿ, ರಾಮಾಯಣ ಪೂರ್ಣ ಪ್ರಮಾಣದಲ್ಲಿ 7 ಖಂಡಗಳನ್ನು ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಓದಿ ಅಂತ ನಮಗೆ ಒಂದು ಸೂಚನೆ ಕೊಡ್ತಾರೆ. ಅದಕ್ಕೆ ನಾನು ಇವತ್ತು ನಿನ್ನೆ ತನಕ ನಾವು ನೋಡಿದ್ವು. ನಿನ್ನೆ ಇಕ್ಷ್ವಾಕು ವಂಶದ ಕಥೆಯನ್ನು ನಾನು ಬಿಟ್ಟಿದ್ದೆ. ಯಾಕೆಂದ್ರೆ ನಾನು ಹೇಳಿದ್ದೆ ನಿಮಗೆ, ಮತ್ತೆ ಇವತ್ತು ಬರ್ತೀನಿ ನಾನು ಅದಕ್ಕೆ ಅಂತ. ಇಕ್ಷ್ವಾಕು ವಂಶ, ಸೂರ್ಯವಂಶ ಬೆಳೆದ ಕಥೆ. ಆಮೇಲೆ ಪುರೂರವ, ಇಳ ಮತ್ತೆ ಸುದ್ಯುಮ್ನ ಅನ್ನೋ ಪುರುಷ ಮತ್ತು ಮಹಿಳೆಯ ಒಂದು ಸಂತಾನ ಏನು ಉಳಿದಿತ್ತು, ಪುರೂರವ. ಶಶಾಂಕ ಪುತ್ರಾದಯೋ ಪುರೂರವ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಂದ್ರೆ ಅವನು ಚಂದ್ರನ ಮಗ ಅಂತ. ಈಗ ಸೂರ್ಯವಂಶದ ಮೊದಲನೆಯ ರಾಜ ಇಕ್ಷ್ವಾಕು. ಇಕ್ಷ್ವಾಕಿನ ವಂಶದ ಮತ್ತೆ ಒಬ್ಬ ರಾಜನಾಗ್ತಾನೆ, ಅವನು ಕಕುತ್ಸ. ರಾಮಚಂದ್ರನಿಗೂ ಕಕುತ್ಸ ಅಂತ ಹೇಳ್ತಾರೆ. ಅವನು ಕಕುತ್ಸ ವಂಶದಲ್ಲಿ ಜನಿಸಿದ. ಆ ವಂಶದಲ್ಲಿ ಒಬ್ಬ ಅತ್ಯದ್ಭುತನಾದ ರಾಜನಾಗ್ತಾನೆ. ಅವನೇ ಯವನಾಶ್ವನ ಮಗ ಮಾಂಧಾತ. ರಾಜರಾಜೇಶ್ವರ ತೀರ್ಥರು ಮಂಗಳಾಷ್ಟಕದಲ್ಲಿ ಮಾಂಧಾತ ನಹುಷೋ ಅಂಬರೀಷ ಸಗರೋ ರಾಜ ಪೃಥುರ್ ಹೈಹಯ ಅಂತ
ವೇದ ಪ್ರತಿಪಾದ್ಯನಾದ ರಾಜ. ಅಪ್ಪ ಮತ್ತೆ ಮಗ ಇಬ್ರು, ಯವನಾಶ್ವ, ಅವನ ಮಗ ಮಾಂಧಾತ. ಮಾಂಧಾತನ ಮಗನೇ ಮುಚುಕುಂದ. ಇವತ್ತು ಮುಚುಕುಂದ ಪ್ರಸಾದಕೃತ ಅಂತ ಯಾರು ನಾವು ಕೃಷ್ಣಾಷ್ಟೋತ್ತರದಲ್ಲಿ ಹೇಳ್ತೀವಿ, ಆ ಮಾಂಧಾತನ ಮಗನೇ ಮುಚುಕುಂದ. ಅವನಿಗೆ ಮಾಂಧಾತನಿಗೆ 50 ಜನ ಹೆಣ್ಮಕ್ಳಿದ್ರು, ಒಬ್ಬ ಮಗ ಮುಚುಕುಂದ. ಆ 50 ಜನ ಮಾಂಧಾತ ಏನ್ ಮಾಡ್ತಾನಂತಂದ್ರೆ, ಒಬ್ರು ಸೌಭರಿ ಅಂತ ಒಬ್ರು ಋಷಿ ಇದ್ರು, ಆ ಋಷಿಗೆ ಕೊಟ್ಟು ಮದುವೆ ಮಾಡ್ತಾನೆ 50 ಜನ. ಅದು ಏನಾಗತ್ತೆ ಅಂತಂದ್ರೆ, ಒಂದು ದಿನ ಸೌಭರಿ ಋಷಿ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಗಂಡು ಹೆಣ್ಣು ಮೀನು ಎರಡೂ ಆಟ ಆಡ್ತಾ ಇರುತ್ತೆ ನದಿಯಲ್ಲಿ. ಅದನ್ನ ನೋಡಿ ನನಗೆ ಮದುವೆ ಆಗಬೇಕು ಅಂತ ಆಸೆ ಆಗತ್ತೆ ಸೌಭರಿ ಋಷಿಗೆ. ಆಗ ಏನಂತಂದ್ರೆ, ಹಿಂದಿನ ಕಾಲದಲ್ಲಿ ಏನಿತ್ತಂದ್ರೆ, ಕ್ಷತ್ರಿಯರು ಯಾರಾದ್ರೂ ಋಷಿಗಳಿಗೆ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಿದ್ರು. ತಮ್ಮದೇ ಆದಂತಹ ಒಂದು ಇದನ್ನ ನೋಡ್ತಿರ್ಲಿಲ್ಲ, ಇನ್ನೊಬ್ಬ ರಾಜನಿಗೆ ಕೊಡೋದು ಸಂಪ್ರದಾಯ ಇರಲಿಲ್ಲ. ಜ್ಞಾನಜ್ಞರಾದ ಋಷಿಗಳಿಗೆ ಕೊಟ್ಟು ಮದುವೆ ಮಾಡೋದು ಒಂದು ಸಂಪ್ರದಾಯ ಇತ್ತು. ಆಗ ಏನು ಮಾಡ್ತಾರೆ, ಸೌಭರಿ ಋಷಿ ಹುಡುಗಿ ಹುಡುಕ್ಲಿಕ್ಕೆ ಎಲ್ಲಾದ್ರೂ ಹೋಗ್ಬೇಕಲ್ಲ, ನೇರ ಸೀದಾ ಮಾಂಧಾತನ ರಾಜ್ಯಕ್ಕೆ ಬರ್ತಾರೆ. ರಾಜ್ಯಕ್ಕೆ ಬಂದು ಕೇಳ್ತಾರೆ, ನನಗೆ ಹುಡುಗಿ ಮದುವೆ ಆಗಬೇಕು, ಹುಡುಗಿ ಕೊಡು ಅಂತ. ಹುಡುಗಿನ ಕೊಡ್ತೀನಿ, ಆದರೆ ನನ್ನ ಮಕ್ಕಳೇ ಇದ್ದಾರೆ 50 ಜನ, ಅವ್ರು ಯಾರಾದ್ರೂ ಮದುವೆ ಆಗ್ತಿದ್ರೆ ನೋಡಿ ಅಂತ ಕೇಳ್ತಾರೆ. ಆಗ ಇವರು ಹಣ್ಣು ಮುದುಕ, ಆ 50 ಹುಡುಗಿರು ಇವ್ನು ಹೆಂಗ್ ಮದುವೆ ಆಗಬೇಕು, ನಾನ್ ಬೇಡ ಅಂತ ಅಂದ್ಬಿಡ್ತಾರೆ ಹುಡುಗಿಯರು. ಆಗ ಈ ಋಷಿ ಏನ್ ಮಾಡ್ತಾರೆ, ಸೌಭರಿ ಋಷಿ ಒಂದು ಯೋಗ ಶಕ್ತಿಯಿಂದ ಅತ್ಯದ್ಭುತನಾಗಿ ಸುಂದರನಾಗಿ ಬಂದು ನಿಂತ್ಕೋತಾರೆ. ಆಗ 50 ಹುಡುಗಿರು ನನಗೆ ಬೇಕು ಅಂತ 50 ಜನ ಸೌಭರಿ ಋಷಿಗೆ ಮದುವೆ ಆಗ್ತಾರೆ. ಅಂತಂದ್ರೆ ಮುಖ್ಯವಾಗಿ ಸಂದೇಶ ಏನು ಅಂತಂದ್ರೆ, ಸೌಭರಿ ಋಷಿ 50 ಜನ್ಮದ ಸಂಸಾರ ಒಂದೇ ಜನ್ಮದಲ್ಲಿ ಸಂಸಾರ ಮಾಡಿ ಮುಕ್ತನಾದ. ಅದು ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿದ್ದು. 50 ಅಂತಂದ್ರೆ 50 ಮದುವೆಯಾಗಿ 50 ಜನ್ಮದಲ್ಲಿ ಅವನು ಸಂಸಾರ ಮಾಡಬೇಕಾಗಿತ್ತು. ಆ ಸಂಸಾರದ ತಾಪತ್ರೆಯಿಂದ ಒಂದೇ ಜನ್ಮದಲ್ಲಿ 50 ಹುಡುಗಿಯರು ಮದುವೆಯಾಗಿ ಅವನು ಮುಕ್ತನಾದ ಅಂತ ಹೇಳ್ತಾರೆ. ಅದು ಸೌಭರಿ ಋಷಿ. ಅದೇ ವಂಶದಲ್ಲಿ ತ್ರಿಶಂಕು ಬಂದ. ತ್ರಿಶಂಕು ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಹೋಮಿಸಲ್ಲ ಅಂತ ವಸಿಷ್ಠರು ಅವನಿಗೆ ಶಾಪ ಕೊಡ್ತಾರೆ, ಆದರೆ ನಿನಗೆ ಜೀವಂತ ನಾನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ವಿಶ್ವಾಮಿತ್ರ ಹೇಳ್ತಾರೆ. ಅದು ತ್ರಿಶಂಕು ಸ್ವರ್ಗ ಆಯಿತು. ತ್ರಿಶಂಕುವಿನ ಮಗನೇ ಸತ್ಯ ಹರಿಶ್ಚಂದ್ರ. ಅವನೇ ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರನ ಸತ್ಯನಿಷ್ಠೆ, ಧರ್ಮದ ನಿಷ್ಠೆ ಎಲ್ಲರಿಗೂ ಗೊತ್ತಿದೆ. ಅವನ ಮಗ ರೋಹಿತಾಕ್ಷ, ಅದು ಹೇಗೆ ಭಗವಂತ ಅವನನ್ನು ಇದನ್ನ ಮಾಡಿದ. ವಿಶ್ವಾಮಿತ್ರರು ಎಷ್ಟು ಅವನಿಗೆ ತೊಂದರೆ ಕೊಟ್ಟರು, ಆದರೂ ಕೂಡ ಸತ್ಯದ ನಿಷ್ಠೆ ಸತ್ಯ ಹರಿಶ್ಚಂದ್ರ ಬಿಡ್ಲಿಲ್ಲ. ಅದಕ್ಕೆ ಅವನಿಗೆ ಹೇಳ್ತಾರೆ ಸತ್ಯಜ್ಞಾನ ಅಂತ, ಸತ್ಯಜ್ಞಾನ ರಾಜ ಅಂತಾನೆ ಹೇಳ್ತಾರೆ ಪರೀಕ್ಷೆ ಇವನಿಗೆ, ಹರಿಶ್ಚಂದ್ರನಿಗೆ. ಹಿ ವಾಸ್ ಅ ಕಿಂಗ್ ಆಫ್ ಟ್ರೂತ್. ಅದು ಸತ್ಯ ಹರಿಶ್ಚಂದ್ರ. ಅವನ ವಂಶದಲ್ಲೇ ಮತ್ತೆ ಮುಂದೆ ಬರ್ತಾರೆ ಸಗರರು ಏನು ಮಾಡ್ತಾನೆ, ಸಗರ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ದಿನ ಯಾಗ ಮಾಡಬೇಕಾದ್ರೆ ಅವನ ಕುದುರೆಗಳು ಇಂದ್ರ ಅಪಹಾರ ಮಾಡಿಬಿಡ್ತಾನೆ. ಇಂದ್ರ ಅಪಹಾರ ಮಾಡಿ ಕಪಿಲ ಮುನಿಗಳ ಆಶ್ರಮ ಮುಂದೆ ಕಟ್ಟಿ ಹೋಗ್ಬಿಡ್ತಾನೆ ಇಂದ್ರ. ಸಗರನ ಮಕ್ಕಳು ಏನ್ ಮಾಡ್ತಾರೆ, ಕುದುರೆ ಹುಡ್ಕೊಂಡು ಹೋಗ್ತಾರೆ. ಕುದುರೆ ಹುಡ್ಕೊಂಡು ಹೋದಾಗ ಕಪಿಲ ಮುನಿಗಳ ಆಶ್ರಮ ಮುಂದೆ ಕುದುರೆ ಕಟ್ಟಿರ್ತಾರೆ. ಅವ್ರೇನ್ ತಿಳ್ಕೊತಾರೆ, ಕಪಿಲನೇ ಅಪಹಾರ ಮಾಡಿರಬಹುದು ಕುದುರೆ ಅಂತ ಹೇಳಿ ಕಪಿಲ ಮುನಿಗಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ಸಗರನ ಮಕ್ಕಳು. ಆಗ ಕಪಿಲ ಮುನಿ ಕಣ್ಣು ತೆಗಿತಾನೆ. ಆ ಕಣ್ಣು ತೆಗೆದಾಗ ಅವರೆಲ್ಲರೂ ಭಸ್ಮವಾಗಿ ಹೋಗ್ತಾರೆ. 50,000 ಮಂದಿ ಸಗರನ ಮಕ್ಕಳು ಇರ್ತಾರೆ, ಭಸ್ಮವಾಗಿ ಹೋಗ್ತಾರೆ. ಆಮೇಲೆ ಸಗರನ ಮಗ ಇನ್ನೊಬ್ಬ ಇರ್ತಾನೆ ಅನ್ಶುಮಾನ್ ಅಂತ, ಅವನು ಬರ್ತಾನೆ. ಅವನು ಬಂದು ಕಪಿಲ ಮುನಿಗಳಿಗೆ ಕೇಳ್ತಾನೆ, ಹೀಗಾಗಿದೆ, ಅದಕ್ಕೆ ಕ್ಷಮೆ ಯಾಚಿಸ್ತಾನೆ. ಆದರೆ ಕಪಿಲ ಮುನಿಗಳು ಹೇಳ್ತಾರೆ, ಈ 50,000 ಮಂದಿ ಅವರಿಗೆ ಸದ್ಗತಿ ಆಗಬೇಕಾತಂದ್ರೆ ಭೂಮಿಗೆ ಗಂಗೆಯನ್ನು ತರಿಸುವಂತ ಹೇಳ್ತಾರೆ. ಅನ್ಶುಮನ್ನ ತಪಸ್ಸು ಕೂಡ್ತಾನೆ, ಆಗ ಗಂಗೆ ಬರಲ್ಲ. ಅನ್ಶುಮನ್ನ ಮಗ ದಿಲೀಪ, ಅವನು ತಪಸ್ಸು ಕೂಡ್ತಾನೆ, ಆಗಲೂ ಗಂಗೆ ಬರಲ್ಲ. ಈ 3 ತಲೆಮಾರು ಗಂಗೆಗೋಸ್ಕರ ತಪಸ್ಸು ಮಾಡಿ ತಮ್ಮ ಜೀವತ್ಯಾಗ ಮಾಡಿದರು. ಆಗ ದಿಲೀಪನ ಮಗ ಭಗೀರಥ ಬರ್ತಾನೆ. ಭಗೀರಥನಿಗೆ ಒಲಿದು ಬಂದು ಭಗೀರಥ ತಪಸ್ಸು ಮಾಡ್ತಾನೆ. ಆಗ ಭಾಗೀರಥಿ ಭೂಮಿಗೆ ಬರ್ತಾಳೆ. ಭೂಮಿಗೆ ಬರಬೇಕಾದ್ರೆ ಭಾಗೀರಥಿ ಒಂದು ಮಾತು ಹೇಳ್ತಾಳೆ, ನಾನು ಭೂಮಿಗೆ ಬಂದರೆ ಭೂಮಿಯನ್ನು ಕಬಳಿಸಿ ಬಿಡಬಹುದು, ಅಂತಂದ್ರೆ ಭೂಮಿಯನ್ನೇ ತುಂಬಿ ಬಿಡಬಹುದು. ನನಗೆ ಒಂದು ಒಟ್ಟು ಕಟ್ಟಲಿಕ್ಕೆ ಒಂದು ಬ್ರಿಡ್ಜ್ ಬೇಕು, ಒಂದು ಡ್ಯಾಮ್ ಕಟ್ಟಬೇಕು, ಅಂದ್ರೆ ನಿಮಗೆ ನೀರು ಸಿಗುತ್ತೆ. ಇಲ್ಲಿ ನಾನು ಬಂದೆ ಅಂತಂದ್ರೆ ಪೂರ್ತಿ ಭೂಮಿಯನ್ನು ನಾನು ತುಂಬಿ ಬಿಡ್ತೇನೆ ಅಂತ ಹೇಳಿದಾಗ ಭಗೀರಥ ಏನು ಮಾಡ್ತಾನೆ, ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಶಿವ ತನ್ನ ತಲೆಯಲ್ಲಿ ಆ ಗಂಗೆಯನ್ನು ಹಿಡಿದು ಸ್ವಲ್ಪ ಗಂಗೆ ನಮ್ಮ ಭೂಮಿಗೆಯನ್ನು ಕೊಡ್ತಾರೆ. ಅದೇ ಗಂಗೆ ಭಾಗೀರಥಿ ಮೋಕ್ಷಪ್ರದಳಾಗಿ ಎಲ್ಲರೂ ಒಂದು ಸ್ನಾನ ಮಾಡಿದರೆ ಸಾಕು, ಗಂಗೆಯಲ್ಲಿ ಎಲ್ಲ ಪಾಪವನ್ನು ಪರಿಹಾರ ಆಗತ್ತೆ ಅಂತ ಹೇಳ್ತಾ ಅಂತ ಮೋಕ್ಷಪ್ರದವಾದ ನದಿ ನಮ್ಮ ಭೂಮಿಗೆ ಬರುತ್ತೆ. ಅದಕ್ಕೆ ಹೇಳೋದು, ಹರಿಪಾದ ನಖದಿಂದ ಒಡೆದು ಬಂದಳು ಗಂಗೆ ಅಂತ ದಾಸರು ಹಾಡು ಮಾಡಿದ್ದಾರೆ. ಮುಂದೆ ಅದೇ ವಂಶದಲ್ಲಿ ನಳಚಕ್ರವರ್ತಿಯ ಗೆಳೆಯ ಋತುಪರ್ಣಸ್ಸ ರಾಜರ್ಷೇ ಕೀರ್ತನಂ ಕಲಿನಾಶನಂ ಅಂತ ನಾವು ಬೆಳಗಾತಿ ಎದ್ದು ಪ್ರಾರ್ಥನೆ ಮಾಡ್ತೀವಿ. ಅವನು ಅದೇ ವಂಶದಲ್ಲಿ ಬಂದ.
ಅದೇ ವಂಶದಲ್ಲಿ ಮುಂದೆ ಒಬ್ಬ ಅಶ್ಮಕ ಅಂತ ಒಬ್ಬ ರಾಜ ಇದ್ದ. ಅಶ್ಮಕನ ಮಗ ಮೂಲಕ ಏನ್ ಮಾಡ್ತಾನಂತಂದ್ರೆ, ಪರಶುರಾಮ 21 ಬಾರಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಲಿಕ್ಕೆ ಬಂದಾಗ ಈ ರಾಜ್ಯಕ್ಕೂ ಬಂದಿದ್ದ. ಮೂಲಕನ ರಾಜ್ಯಕ್ಕೆ ಮೂಲಕ ಏನ್ ಮಾಡ್ತಾನಂತಂದ್ರೆ, ಪರಶುರಾಮನ ಜೊತೆ ಯುದ್ಧ ಆಡೋದು ಬೇಡ ಅಂತ ಅವನ ಪರಿವಾರದ ಹೆಣ್ಣು ಮಕ್ಕಳೆಲ್ಲ ಸುತ್ತು ಕಟ್ಟಿಬಿಡ್ತಾರೆ ಅವನಿಗೆ. ಅದಕ್ಕೆ ಅವನಿಗೆ ನಾರಿ ಕವಚ ಅಂತ ಹೆಸರು ಬಂತು. ಅದೇ ವಂಶದಲ್ಲಿ ರಾಮಚಂದ್ರ ಅವತಾರ ಮಾಡಬೇಕು, ಅದಕ್ಕಾಗಿ ಅವನು ಆ ಥರ ಒಂದು ನಾಟಕ ಮಾಡಿದ. ಆ ಮೂಲಕನ ಸುತ್ತು ಎಲ್ಲರೂ ಹೆಣ್ಮಕ್ಳು ನಿಂತ್ಕೊಂಡು ಬಿಡ್ತಾರೆ ನಾರಿ ಕವಚರಾಗಿ, ಅದಕ್ಕೆ ಅವನಿಗೆ ನಾರಿ ಕವಚ ಅಂತ ಹೆಸರು ಬಂತು. ಅದೇ ವಂಶದಲ್ಲೇ ಖಟ್ವಾಂಗ ಅಂತ ಇನ್ನೊಬ್ಬ ರಾಜನಾದ, ಅವನು ದೇವತೆಗಳಿಗೆ ಸಹಾಯ ಮಾಡಿದ. ದಾನವರ ಯುದ್ಧದಲ್ಲಿ ಅವನು ಒಂದು ದೀರ್ಘಾಯುವನ್ನು ಹಿಡ್ಕೊಂಡು ಅವನು ಕೂಡ ಮೋಕ್ಷಪ್ರದನಾಗ್ತಾನೆ. ಅವನ ಮಗ ದೀರ್ಘಬಾಹು ಅಥವಾ ದಿಲೀಪನ ಮಗ ರಘು ಮಗ ಅಜನ ಮಗ ದಶರಥನ ಮಗನಾಗಿ ರಾಮಚಂದ್ರ ಅವತಾರ ಮಾಡಿದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಾಸುದೇವನೇ ರಾಮಚಂದ್ರನಾಗಿ ಬಂದ. ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನರಲ್ಲಿ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನರ ಆವೇಶ ಇತ್ತು. ಇದೇ 4 ಜನ ಅವತಾರ ಮಾಡಿದರು. ದಶರಥನಲ್ಲಿ ಅದೇ ಸೂರ್ಯವಂಶವಾಗಿ ಬೆಳೆಯಿತು. ರಾಮ ದೊಡ್ಡವನಾದ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋದಾಗ ಅವರಿಗೆ ಯಜ್ಞಕ್ಕೆ ಸಹಾಯ ಮಾಡ್ತಾನೆ. ಸೀತೆಯ ಮದುವೆ ಆಗುತ್ತೆ. ಬಹಳ ಸಂಕ್ಷಿಪ್ತವಾಗಿ ರಾಮಾಯಣ ಕಥೆ ಇದೆ, ನಾನು ವಿಸ್ತಾರ ಮಾಡಲ್ಲ. ನಿಮಗೆ ಎಲ್ಲ ಕೆಲವು ಕಥೆಗಳು ಗೊತ್ತಿದೆ, ಯಾಕಂದ್ರೆ ನಮಗೆ ದಶಮಸ್ಕಂದಕ್ಕೆ ಪ್ರವೇಶ ಮಾಡಬೇಕು. ಆದ್ದರಿಂದಾಗಿ ನಾನು ಸಂಕ್ಷಿಪ್ತ ಹೇಳ್ತೀನಿ. ಸೀತೆಯ ಜೊತೆ ಮದುವೆ ಆಗುತ್ತೆ. ಪಟ್ಟಾಭಿಷೇಕಕ್ಕೆ ಕೈಯಿಂದ ವಿಘ್ನ ಬರುತ್ತೆ. ಆಮೇಲೆ ಅರಣ್ಯಕ್ಕೆ ಹೋಗ್ತಾನೆ ಸೀತೆಯ ಕರ್ಕೊಂಡು. ಆಮೇಲೆ ಅಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಲಂಕೆಗೆ ಹೋಗ್ತಾನೆ ಕಪಿಗಳ ಸಹಾಯದಿಂದ. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಏನು ರಾಮನಿಗೆ ಈ ಕಪಿಗಳು ಇವರೆಲ್ಲರೂ ಆಶ್ರಯ ಬೇಕಾಗಿತ್ತ, ಸಹಾಯ ಬೇಕಾಗಿತ್ತ ಸೀತೆಯನ್ನು ತರಲಿಕ್ಕೆ ಅಂತ. ಆಗ ಶುಕಾಚಾರ್ಯರು ಹೇಳ್ತಾರೆ, ಭಗವಂತನ ಒಂದು ಕಣ್ಣು ನೋಟದಿಂದ ಸೃಷ್ಟಿ ಸ್ಥಿತಿ ಸಂಹಾರ ಆಗತ್ತೆ. ಅವನಿಗೆ ಯಾರ ಆಶ್ರಯವೂ ಬೇಡ. ಆದರೂ ಕೂಡ ಭಗವಂತ ಭೂಮಿಯ ಮೇಲೆ ಬಂದಾಗ ಮಾನವರಂತೆ ಇರ್ತಾನೆ, ನಮ್ಮಂಗೆ ಇರ್ತಾನೆ. ಅವನಿಗೆ ಯಾವುದೂ ಕಷ್ಟ ಸುಖ ಯಾವುದೂ ಬೇಡ. ಅವನು ಎಲ್ಲ ಗುಣಾತೀತ ಅವನು ಭಗವಂತ. ಆದರೂ ಕೂಡ ನಮಗೆ ನಾವು ಹೇಗೆ ಜೀವನದಲ್ಲಿ ನಡ್ಕೋಬೇಕು ಅನ್ನೋದು ಒಂದು ತೋರಿಸ್ಲಿಕ್ಕೆ ರಾಮ ಹಾಗೆ ಎಲ್ಲ ನಾಟಕ ಮಾಡಿದ. ಆಮೇಲೆ ಲಂಕೆಗೆ ಹೋದ. ರಾವಣ, ಕುಂಭಕರ್ಣ, ಮುಖ್ಯವಾಗಿ ರಾಮಾಯಣದ ಕಾರ್ಯ ಅಂತಂದ್ರೆ ರಾವಣ ಕುಂಭಕರ್ಣ ವಧೆ. ಯಾಕೆಂತಂದ್ರೆ ಜಯ ವಿಜಯರ ಮುಕ್ತಿಗಾಗಿ ಮತ್ತೆ ಭಗವಂತ ಅವತಾರ ಮಾಡಿದ. ರಾವಣ ಕುಂಭಕರ್ಣನ ವಧೆ ಆಯಿತು. ಸೀತೆಯನ್ನು ಕರೆದುಕೊಂಡು ಬಂದು ಮತ್ತೆ ಪಟ್ಟಾಭಿಷೇಕ ಆದ ಮೇಲೆ ರಾಮ 10 ವರ್ಷಗಳ ಕಾಲ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ ರಾಮಾಯಣ ವಿಷ್ಣು ಪುರಾಣ ಹೇಳುತ್ತೆ. ಅಷ್ಟು ವರ್ಷ ರಾಜ್ಯಭಾರ ಮಾಡಿದ ಅಂತ. ಆದರೆ ಭಾಗವತ ಹೇಳುತ್ತೆ 13 ವರ್ಷ. ತ್ರಯೋದಶಾಬ್ದ ಸಹಸ್ರಂ ಬ್ರಹ್ಮಚರ್ಯ ಖಂಡಿತಂ ಅಂತ ಭಾಗವತ ಹೇಳುತ್ತೆ. ಮತ್ತೆ ಬಂತು ಕ್ವಶನ್ ಇಲ್ಲಿ, ಏನ್ ಸ್ವಾಮಿ ಪುರಾಣ ನಿಮ್ದು ಒಂದು ಪುರಾಣದಲ್ಲಿ ಒಂದಿದೆ, ಇನ್ನೊಂದು ಪುರಾಣದಲ್ಲಿ ಒಂದಿದೆ. ಇದು ಬಹಳ ಸುಲಭವಾದಂತಹ ಲೆಕ್ಕ. ಇದು ನಾನು ನಿಮಗೆ 2 ದಿನ ಹಿಂದೆ ಇಡಾವತ್ಸರ, ಸಂವತ್ಸರ, ನಕ್ಷತ್ರವತ್ಸರ ಅಂತ ಹೇಳಿದ್ದೆ. ಏನು ಮಾಡೋದಿಲ್ಲ. ಈ 13,000 ಏನಿದೆ ಅಲ್ಲ, 13,000 ಪ್ಲಸ್ 324 324 ಅಂತಂದ್ರೆ ನಕ್ಷತ್ರಮಾನದ ವರ್ಷ. 27 ನಕ್ಷತ್ರಗಳು ಒಂದು ಬಾರಿ ಸೂರ್ಯನ ಸುತ್ತು ತಿರುಗಿ ಬಂದಾಗ ಅದು 324 ದಿನ ಆಗುತ್ತೆ. ಡಿವೈಡೆಡ್ ಬೈ 360 ಮಾಡಿದ್ರೆ ನಿಮಗೆ 11,700 ಸಿಗುತ್ತೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡ್ಬೋದು. ಮತ್ತೆ ಇಲ್ಲೊಂದು ಕ್ವಶನ್ ಬರುತ್ತೆ. ನೀವು ಹೇಳ್ತೀರಾ ರಾಮಾಯಣ ವಿಷ್ಣು ಪುರಾಣ ಎಲ್ಲ ಹೇಳುತ್ತೆ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ. ಈ 11,700 ಹೇಗೆ ಬಂತು ಅಂತ, 700 ಏನದು ಅಂತಂದಾಗ ಆಗ ಭಾಗವತನೇ ಉತ್ತರ ಕೊಡುತ್ತೆ. 700 ವರ್ಷ ಸೀತೆ ತನ್ನ ಅವತಾರ ಸಮಾಪ್ತಿ ಮಾಡಿದ ಮೇಲೆ ರಾಮ 700 ವರ್ಷ ಒಬ್ಬಂಟಿಗಾಗಿ ಇದ್ದ. ಅದು 11,700 ವರ್ಷ ಅಂತಂದ್ರೆ ನಮಗೆ ಪುರಾಣ, ಬೇರೆ ಬೇರೆ ಪುರಾಣಗಳು, ಭಾಗವತ, ಉಪನಿಷತ್ ತಿಳಿದಾಗ ಯಾವ ಲೆಕ್ಕವೂ ಗೊಂದಲವಾಗುವುದಿಲ್ಲ. ಇಲ್ಲ ಅಂತಂದ್ರೆ ಎಲ್ಲ ಗೊಂದಲವಾಗಿಬಿಡುತ್ತೆ. ಅಂತಂದ್ರೆ ಕೆಲವೊಂದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನ ನಾವು ಕೂಡಿಸ್ಬೇಕು. ಆಚಾರ್ಯರು ನಮಗೆ ಅದನ್ನ ಹೇಗೆ ಕೂಡಿಸ್ಬೇಕು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇದು ರಾಮಚಂದ್ರನ ಕಥೆ. ಆಮೇಲೆ ಅದೇ ರಾಮಚಂದ್ರನ ವಂಶದಲ್ಲಿ ಬೃಹದ್ಬಲ ಅಂತ ಒಬ್ಬ ರಾಜನಿದ್ದ. ಅವನು ನಿನ್ನಪ್ಪನ ಕೈಯಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತ ಅಂತ ಶುಕಾಚಾರ್ಯ ಹೇಳ್ತಾರೆ. ಬೃಹದ್ಬಲನಿಗೆ ಅಭಿಮನ್ಯು ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ, ಕುರುಕ್ಷೇತ್ರ ಯುದ್ಧದಲ್ಲಿ. ಆಮೇಲೆ ಅಗ್ನಿಮಿತ್ರ, ಸುಮಿತ್ರ ಅನ್ನೋರು ಸೂರ್ಯ ವಂಶದ ಕೊನೆಯ ರಾಜರಾಗಿ ಆ ವಂಶ ಅಲ್ಲಿಗೆ ನಿಂತು ಹೋಗುತ್ತೆ ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ. ಇಷ್ಟು ನಮಗೆ ಸೂರ್ಯ ವಂಶದ ಒಂದು ಸ್ಥೂಲವಾದಂತಹ ಚಿತ್ರ.
ಮತ್ತೆ ಮುಂದೆ ನಾವು ಇನ್ನ ಇದಕ್ಕೆ ಹೋಗಬೇಕು, ಇನ್ನು ಚಂದ್ರವಂಶದ ನೋಡ್ಬೇಕು. ಚಂದ್ರವಂಶ ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ವಿಸ್ತಾರ ಮಾಡ್ತೀನಿ. ನಾನು ಕೃಷ್ಣನ ಕಥೆಗೆ ಹೋಗುವ ಮುಂಚೆ ಎಲ್ಲ ಪೀಠಿಕೆ ಆಗಬೇಕು. ಈಗ ಒಂದು ರಾಮಾವತಾರ ಆಯ್ತು, ಇನ್ನ ನಮಗೆ ದಶಾವತಾರದಲ್ಲಿ ಇನ್ನ 4 ಅವತಾರ ಉಳಿದಿದೆ: ಪರಶುರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಈಗ ನಾವು ನೋಡೋದು ಪರಶುರಾಮ ಅವತಾರ. ಅದಕ್ಕಿಂತ ಮುಂಚೆ ಪುರೂರವಸ್ ಅಂತ ಏನು ಒಬ್ಬ ಸಂತಾನ ಉಳಿದಿತ್ತು ಚಂದ್ರವಂಶದಲ್ಲಿ, ಅವನಿಗೆ 5-6 ಜನ ಮಕ್ಕಳಿದ್ರು. ಆಯುಹು, ಶ್ರುತಾಯುಹು, ಸತ್ಯಾಯುಹು, ಜಯ ಮತ್ತೆ ವಿಜಯ ಅಂತ. ಆಯುವ ವಂಶದಲ್ಲೇ ಪಾಂಡವರು ಬರ್ತಾರೆ, ಅದನ್ನ ನಾನು ಮತ್ತೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮುಖ್ಯವಾಗಿ ನಮಗೆ ವಿಜಯನ ಸಂತಾನದ ಬಗ್ಗೆ ತಿಳ್ಕೋಬೇಕು. ವಿಜಯನ ಸಂತಾನದಲ್ಲಿ ಕುಶಾಂಬನಲ್ಲೇ ಗಾಧಿರಾಜ ಆದ. ಗಾಧಿರಾಜನಲ್ಲೇ ವಿಶ್ವಾಮಿತ್ರ ಹುಟ್ಟುತ್ತಾನೆ. ಇವತ್ತು ನಾವು ವಿಶ್ವಾಮಿತ್ರರ ಕಥೆ ನೋಡಲೇಬೇಕು, ಯಾಕೆಂದ್ರೆ ಗಾಯತ್ರಿ ಕಂಡು ಹಿಡಿದಂತಹ ಮಹರ್ಷಿಗಳ ಅವರ ಕಥೆ ಇವತ್ತು ನೋಡಬೇಕು. ಅಂತಂದ್ರೆ ಇವತ್ತು ಏಕಾದಶಿ, ಅನೇಕ ಭಗವಂತನ ಅವತಾರಗಳ ಲೀಲೆ ನಾವು ನೋಡ್ಲಿಕ್ಕೆ ಇದು ಒಂದು ಪ್ರಸಂಗ. ಗಾಧಿರಾಜ ಇಂದ್ರಾಂಶ ಸಂಭೂತ. ಗಾಧಿರಾಜನ ಮಗನೇ ವಿಶ್ವಾಮಿತ್ರ. ಗಾಧಿರಾಜನ ಮಗಳು ಸತ್ಯವತಿ ಅಂತ ಇರ್ತಾಳೆ. ಅವಳು ಸತ್ಯವತಿ ರುಚಿಕ ಮುನಿ. ರುಚಿಕ ಮುನಿ ಯಾರು ಗೊತ್ತಾ? ಚವನ ಇದ್ದಲ್ಲ, ನೆನ್ನೆ ಚವನ ನಾವು ಕಥೆ ನೋಡಿದ್ದೇವಲ್ಲ, ಚವನನ ಮಗ ರುಚಿಕ. ಚವನ ಮತ್ತೆ ರುಚಿಕರ ದಾಂಪತ್ಯದ ಫಲವಾಗಿ ಜಮದಗ್ನಿ ಹುಟ್ಟುತ್ತಾನೆ. ಏನಾಯ್ತು ಅಂತಂದ್ರೆ ರುಚಿಕ ಒಂದು ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿ ತನ್ನ ಅತ್ತೆ ಅಂತಂದ್ರೆ ಸತ್ಯವತಿಯ ಮಗಳು ಗಾಧಿರಾಜನ ಹೆಂಡತಿಗೆ ಮತ್ತೆ ತನ್ನ ಹೆಂಡತಿಗೆ ಒಂದು ಹಣ್ಣು ಕೊಡ್ತಾನೆ. ಹಣ್ಣು ಕೊಟ್ಟು, ನಿಮಗೆ ಬಯಕೆ ಆದಂತಹ ಅದು ಹಣ್ಣು ತಿಂದು ನಿಮ್ಗೆ ಏನು ಬಯಸಿರ್ತಿರಲ್ಲ ಅಂತ ಮಗ ಹುಟ್ಟುತ್ತಾನೆ ಅಂತ ಇದು ಮಾಡ್ತಾರೆ. ಆದರೆ ಗಾಧಿರಾಜನ ಹೆಂಡತಿ ಏನ್ ಮಾಡ್ತಾಳೆ, ಹೆಂಡತಿಗೆ ಜಾಸ್ತಿ ಮಂತ್ರ ಹಾಕಿ ಕೊಟ್ಟಿರ್ಬೋದು ಅಂತ ಹೇಳಿ ಹಣ್ಣು ಸ್ವ್ಯಾಪ್ ಮಾಡ್ಕೋತಾರೆ ಇಬ್ರು. ಇಬ್ರು ಸ್ವ್ಯಾಪ್ ಮಾಡ್ಕೋತಾರೆ. ನೋಡಿ ಅಂತಂದ್ರೆ ಇದೆಲ್ಲ ನಮ್ಮ ಮನುಷ್ಯರಲ್ಲಿ ಏನಾಗಬೇಕು ಅನ್ನೋದು ಅವೆಲ್ಲ ತೋರಿಸ್ತಾರೆ ಅಷ್ಟೇ. ಅವ್ರು ಹಣ್ಣು ಸ್ವ್ಯಾಪ್ ಮಾಡ್ಕೋತಾರೆ. ಆಗ ರುಚಿಕರಿಗೆ ಗೊತ್ತಾಗುತ್ತೆ. ರುಚಿಕರು ಹೇಳ್ತಾರೆ, ನಿನಗೆ ಒಬ್ಬ ಕ್ಷತ್ರ ಧರ್ಮ, ಒಬ್ಬ ಭಯಂಕರನಾಗಿ ಕೋಪಿಷ್ಠನಾದಂತ ಮೊಮ್ಮಗ ಹುಟ್ಟುತ್ತಾನೆ. ಮಗನೂ ಕೂಡ ಜಮದಗ್ನಿ, ಅವನು ಕೋಪಿಷ್ಠನೇ, ಮೊಮ್ಮಗನೂ ಕೋಪಿಷ್ಠನಾಗಿ ಹುಟ್ಟುತ್ತಾನೆ. ಆಮೇಲೆ ನಿನಗೆ ಕ್ಷತ್ರಿಯ ಹುಟ್ಟಲ್ಲ, ನಿನಗೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಕ್ಷತ್ರ ತೇಜೋ ಬಲಂ ಕ್ಷತ್ರಿಯವನ್ನು ಬಿಟ್ಟು ಬ್ರಹ್ಮ ತೇಜೋ ಬಲಂಬಲ ಅಂತ ಹೇಳಿದ ವಿಶ್ವಾಮಿತ್ರ ಅವನಲ್ಲಿ ಗಾಧಿರಾಜನಲ್ಲಿ ಹುಟ್ಟುತ್ತಾನೆ. ಜಮದಗ್ನಿಯ ಮಗನೇ ಪರಶುರಾಮ. ಜಮದಗ್ನಿ ಮತ್ತು ರೇಣುಕೆಯ ಒಂದು ದಾಂಪತ್ಯದ ಫಲವಾಗಿ ಅವರು 5 ಜನ, ಕೊನೆಯವನು ಪರಶುರಾಮ. ಅವನಿಗೆ 4 ಜನ ಅಣ್ಣಂದರು ಇರ್ತಾರೆ. ಪರಶುರಾಮ ಒಂದು ದಿನ ಏನಾಗುತ್ತೆ, ಕಾರ್ತಿವೀರ್ಯಾರ್ಜುನ ಸಂಚಾರಕ್ಕೆ ಹೋಗಬೇಕಾದ್ರೆ, ಬೇಟೆ ಆಡಬೇಕಾದ್ರೆ ಜಮದಗ್ನಿಗಳ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದಾಗ ಜಮದಗ್ನಿ ಅವರನ್ನು ಆತಿಥ್ಯ ಮಾಡ್ತಾನೆ. ಕಾರ್ತಿವೀರ್ಯಾರ್ಜುನ ಆತಿಥ್ಯ ಮಾಡಿದಾಗ, ನಮ್ಮ ರಾಜಮನೆತನದಲ್ಲೇ ಇಷ್ಟು ಇದು ಇಲ್ಲ, ವೈಭವ ಇಲ್ಲ, ನಿಮ್ಮಲ್ಲಿ ಹೇಗೆ ವೈಭವ ಇನ್ನು ಗುಡಿಸಲಿನಲ್ಲಿ ಅಂತ ಕಾರ್ತಿವೀರ್ಯಾರ್ಜುನಿಗೆ ಆಶ್ಚರ್ಯ ಆಗುತ್ತೆ. ಆಗ ಅವರಲ್ಲಿ ಕಾಮಧೇನು ಇರುತ್ತೆ. ಆ ಕಾಮಧೇನುವಿಂದ ಎಲ್ಲ ಮಾಡ್ತಾನೆ. ನಿಮಗ್ಯಾಕೆ ಬೇಕು, ನೀವು ಋಷಿಗಳು ಕಾಮಧೇನು ನೀವು ತಗೊಂಡು ಏನ್ ಮಾಡ್ತೀರಾ ಅಂತ ಆ ಕಾಮಧೇನು ತಗೊಂಡು ಹೋಗ್ಬಿಡ್ತಾನೆ. ಅವನು ಅದನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಪರಶುರಾಮ ಬರ್ತಾನೆ. ಪರಶುರಾಮನಿಗೆ ಗೊತ್ತಾಗುತ್ತೆ, ನೇರ ಹೋಗಿ ಕಾರ್ತಿವೀರ್ಯಾರ್ಜುನ ಹತ್ಯೆ ಮಾಡಿಬಿಡ್ತಾನೆ. ಕಾರ್ತಿವೀರ್ಯಾರ್ಜುನ ಶಿರಚ್ಛೇದ ಮಾಡಿ ಆ ಕಾಮಧೇನು ಮತ್ತೆ ಹಿಡ್ಕೊಂಡು ಬರ್ತಾನೆ. ಆಗ ಜಮದಗ್ನಿಗಳು ಹೇಳ್ತಾರೆ, ಯಾಕೆ ಬೇಕಪ್ಪ ಇವೆಲ್ಲ ಹೊಡೆತ, ಯುದ್ಧ, ಅದು ನೀನು ತೀರ್ಥಯಾತ್ರೆ ಮಾಡ್ಕೊಂಡು ಬಾ ಅಂತ. ನೋಡಿ ಭಗವಂತನ ನಾಟಕ ಎಷ್ಟಿದೆ ಅಂತ. ಅವನಿಗೆ ಯಾವ ತೀರ್ಥಯಾತ್ರೆನೂ ಬೇಡ ಭಗವಂತನಿಗೆ. ಆದರೂ ಕೂಡ ಪರಶುರಾಮ ತಂದೆಯ ಮಾತು ಕೇಳಬೇಕು ಅಂತ ಹೇಳ್ಕೊಂಡು ತೀರ್ಥಯಾತ್ರೆಗೆ ಹೋಗ್ತಾನೆ. ತೀರ್ಥಯಾತ್ರೆಗೆ ಹೋಗಿ ಬರಬೇಕಾದರೆ ಕಾರ್ತಿವೀರ್ಯಾರ್ಜುನ ಮಕ್ಕಳು ಬಂದು ಜಮದಗ್ನಿಯ ತಲೆ ಕಡಿದು ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಘಟನೆ ಆಗಿದೆ. ಒಂದು ದಿನ ರೇಣುಕೆ ಏನು ಮಾಡ್ತಾಳಂತಂದ್ರೆ, ದೇವರ ಹೂ, ತುಳಸಿ ಮತ್ತು ನೀರು ತರಲಿಕ್ಕಂತ ಒಂದು ಕಡೆ ಹೋದಾಗ ಅಲ್ಲಿ ಇಬ್ರು ದೇವಲೋಕದ ಗಂಧರ್ವರು ಅವರಿಬ್ರು ಏನೋ ಒಂದು ಆಟ ಆಡೋದನ್ನು ನೋಡಿ ಕೆಲ ಕ್ಷಣ ನಿಂತ್ಕೊಂಡು ಬಿಡ್ತಾಳೆ ಅವಳು. ತಪ್ಪೇನಲ್ಲ, ನೋಡೋದು ತಪ್ಪೇನಲ್ಲ. ನಿಂತ್ಕೊಂಡಾಗ ಈ ಜಮದಗ್ನಿಗೆ ಪೂಜೆಗೆ ಲೇಟ್ ಆಗುತ್ತೆ. ಪೂಜೆಗೆ ತಡವಾಗಿದ್ದೇ ಸಾಕು, ಅವರು 4 ಮಕ್ಕಳಿಗೆ ಹೇಳ್ತಾರೆ, ನಿನ್ನ ತಾಯಿಯ ತಲೆ ಕಡಿದು ಬಿಡು, ಬೇಡ ಇಂಥವಳು ನನಗೆ ಅಂತ. ಆಗ ನೀವು ತಂದೆ ಬೇಕಾದ್ದು ಹೇಳ್ತೀರ, ತಾಯಿ ತಲೆ ಕಡಿಯಕ್ಕಾಗತ್ತ ಅಂತ 4 ಜನ ಒಪ್ಪಲ್ಲ. ಆಗ ಪರಶುರಾಮ ಬರ್ತಾನೆ. ಪರಶುರಾಮ ಬಂದು, ನೀನ್ ಕಡಿತೆ ಅಂತ, ಕಡಿತೀನಿ ಅಂತಾನೆ. ಅವನು 4 ಜನ ಅಣ್ಣಂದ್ರ ತಲೆ ಮತ್ತು ತಾಯಿ ತಲೆ ಕಡಿದು ಬಿಡ್ತಾನೆ. ಆಮೇಲೆ ಜಮದಗ್ನಿಗಳು ಕೇಳ್ತಾರೆ, ಆಯ್ತು ನೀನು ತಲೆ ಕಡಿದಿ, ಏನ್ ಬೇಕು ಕೇಳಪ್ಪ ಅಂತಂದ್ರೆ, ಅವ್ರು 4 ಜನ ಮತ್ತೆ ತಾಯಿ ಬದುಕಬೇಕು. ಯಾಕೆ ಅಂತಂದ್ರೆ ಭಗವಂತನಿಗೆ ಅವರು ಹೇಗೆ ಬದುಕಬೇಕನ್ನೋದು ಗೊತ್ತಿತ್ತು. ಅವರು ಬದುಕಿಸೋದು ಅವನ ಹತ್ರ ಇತ್ತು ಶಕ್ತಿ, ಅದಕ್ಕಾಗಿ ಆ ವರ ಕೇಳಿದ ಅಂತ ಭಾಗವತ ಹೇಳುತ್ತೆ. 4 ಜನ ಬದುಕ್ತಾರೆ. ಆಮೇಲೆ ತೀರ್ಥಯಾತ್ರೆಗೆ ಹೋಗ್ತಾನೆ. ತೀರ್ಥಯಾತ್ರೆಗೆ ಹೋಗಿ ಬರಬೇಕಾದ್ರೆ ಕಾರ್ತಿವೀರ್ಯಾರ್ಜುನ ಮಕ್ಕಳು
ಮತ್ತೆ ಜಮದಗ್ನಿಯ ಆಶ್ರಮಕ್ಕೆ ಬಂದು ಜಮದಗ್ನಿಯನನ್ನು ಮತ್ತೆ ರುಂಡ ಕಡಿದು ಬಿಟ್ರು ಅವರು. ಅವನ ಶಿರಚ್ಛೇದ ಮಾಡಿದರು ಜಮದಗ್ನಿಯೇ. ಆಗ ಬಂದಾಗ ರೇಣುಕೆ ಪರಶುರಾಮನಿಗೆ ಹೇಳ್ತಾಳೆ ಇಲ್ಲ ಹಿಂಗಾಗಿದೆ ಅಂತ. ಆಗ ಪರಶುರಾಮ ಒಂದು ಪ್ರತಿಜ್ಞೆ ಮಾಡ್ತಾನೆ, ಇನ್ನ ಬ್ರಾಹ್ಮಣರಿಗೆ ತೊಂದರೆ ಕೊಡುವಂತಹ ಕ್ಷತ್ರಿಯ ರಾಜರು ಭೂಮಿಯ ಮೇಲೆ ಇರಬಾರದು ಅಂತ ಇನ್ನು 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಎಲ್ಲೆಲ್ಲಿ ದುಷ್ಟ ಕ್ಷತ್ರಿಯರಿದ್ದರೋ ಅವರೆಲ್ಲರನ್ನೂ ಸಂಹಾರ ಮಾಡಿಬಿಡ್ತಾನೆ. ಸಂಹಾರ ಮಾಡಿ ಕೊನೆಗೆ ಸಮಂತ ಪಂಚಕದಲ್ಲಿ ಬಂದು ತನ್ನ ಕೊಡಲಿಯನ್ನು ತೊಳಿತಾನೆ. ಅದು ಕುರುಕ್ಷೇತ್ರದಲ್ಲಿ ಈಗಲೂ ಇದೆ ಸಮಂತ ಪಂಚಕ, ನೀವು ಕುರುಕ್ಷೇತ್ರದಲ್ಲಿ ನೋಡಬಹುದು. ಸಮಂತ ಪಂಚಕ ಅಂದ್ರೆ 5 ಪಂಚಕಗಳು, 5 ಹೊಂಡಗಳವು. ಅಲ್ಲಿ ಬಂದು ಅವನು ತನ್ನ ರಕ್ತದ ಕೊಡಲಿಯ ಕಿಡಿಯನ್ನು ಅಲ್ಲಿ ನೀರಲ್ಲಿ ತೊಳಿತಾನೆ. ತೊಳೆದ ಮೇಲೆ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ ಪರಶುರಾಮ. ಆಗ ಏನ್ ಮಾಡ್ತಾನೆ, ಆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರ್ಣನಿಗೆಲ್ಲ ಟ್ರೈನ್ ಮಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯಿರಿ ಅಂತ ಹೇಳ್ತಾನೆ. ಮಹಾಭಾರತದ ಯುದ್ಧಕ್ಕೆ ಮುಖ್ಯವಾದಂತಹ ಕೋಚ್ ಇವನೇ ಪರಶುರಾಮ, ಬೇರೆ ಯಾರೂ ಅಲ್ಲ. ಯಾಕೆಂದ್ರೆ ಭೀಷ್ಮಾಚಾರ್ಯರು ಪರಶುರಾಮನ ಶಿಷ್ಯರು, ದ್ರೋಣಾಚಾರ್ಯರು ಪರಶುರಾಮನ ಶಿಷ್ಯರು, ಆಮೇಲೆ ಕರ್ಣನು ಕೂಡ ಪರಶುರಾಮನ ಹತ್ರ ಟ್ರೈನ್ ಮಾಡ್ಕೊಂಡು ಹೋಗಿ ಹೊಡೆದಾಡ್ಕೊಂಡು ಸಾಯಿರಿ ಅಂತ ಬಿಟ್ಟ. ಈಗಲೂ ಕೂಡ ಒಂದು ಅದ್ಭುತವಾದಂತಹ ಪರಶುರಾಮ ಅವತಾರ ಅದು. ಪರಶುರಾಮ ಈಗಲೂ ಕೂಡ ಮಹೇಂದ್ರ ಪರ್ವತದಲ್ಲಿ ತಾನು ಅವತಾರ ಸಮಾಪ್ತಿ ಮಾಡಿಲ್ಲ. ಅದಕ್ಕೆ ನಾವು ಬೆಳಗಾತ ಎದ್ದು ಒಂದು ಮಂತ್ರ ಹೇಳ್ತೀವಿ, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾನ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಥವಾ ಸ್ಥಿರಜೀವಿನ ಅಂತ ಹೇಳ್ತೀವಿ. ಅವರು ಚಿರಂಜೀವಿಯಾಗಿ ಇನ್ನೂ ಮಹೇಂದ್ರ ಪರ್ವತದಲ್ಲಿ ಅವತಾರ ಸಮಾಪ್ತಿ ಮಾಡಿಲ್ಲ. ಅಂತಹ ಪರಶುರಾಮನ ಕಥೆ ಇವತ್ತು ನಾವು ನೋಡಿದೆವು. ಪರಶುರಾಮನ ಕಥೆ ಆದ ಮೇಲೆ ಈಗ ನಾವು ನೇರವಾಗಿ ಆಯು ಅಂತ ಏನಿದ್ದ ಅಲ್ಲ, ಪುರೂರವಸ್ಸಿನ ಮಗ, ಅವನ ಸಂತಾನದ ಕಡೆ ಸ್ವಲ್ಪ ವಿವರಣೆ ಮಾಡೋಣ. ಆಯುವ ಮಗ ನಹುಷ, ಅವನು ನಿಮಗೆಲ್ಲ ಗೊತ್ತಿದೆ, ಅವನಿಗೆ ಅಜಗರ ಜನ್ಮ ಬಂತು, ದೇವಲೋಕಕ್ಕೆ ಹೋದ ಅಜಗರ ಜನ್ಮ ಬಂತು. ಈ ಅಜಗರ ಜನ್ಮ ಮುಂದೆ ತನ್ನ ವಂಶದ ಕುಡಿಯಾದ ಭೀಮಸೇನನಿಂದಲೇ ಮುಕ್ತಿಯಾಗಬೇಕು ಅವನು ನಹುಷ. ಭೀಮಸೇನ ಕಾಡಿಗೆ ಹೋದಾಗ ಸೌಗಂಧಿಕ ಪುಷ್ಪ ಏನು ತರಲಿಕ್ಕೆ ಹೋಗ್ತಾನೆ ದ್ರೌಪದಿಗೆ, ಆಗ ಈ ಅಜಗರ ಭೀಮಸೇನನ್ನು ಹಿಡಿಯುತ್ತೆ. ಭೀಮಸೇನಿಗೆ ಗೊತ್ತು ಅವನು ನಮ್ಮ ಪೂರ್ವಜ ನಹುಷ, ಅವನ ಶಾಪ ಬಿಡುಗಡೆ ಭೀಮಸೇನಿಂದ ಆಗಬೇಕು. ಅದು ನಹುಷನ ಕಥೆ. ನಹುಷ ಅವನ ಮಗನೇ ಯಯಾತಿ. ಯಯಾತಿಗೆ 2 ಹೆಂಡಂದಿರು, ದೇವಯಾನಿ ಮತ್ತು ಶರ್ಮಿಷ್ಠೆ. ಒಂದು ದೇವಯಾನಿಯ ಒಂದು ಕಥೆ ಹೇಳಿ ಭಾಗವತ ಮುಂದೆ ಹೋಗುತ್ತೆ. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಏನಾಗುತ್ತೆ ಅಂತಂದ್ರೆ, ಶುಕ್ರಾಚಾರ್ಯರಿಗೆ ಮೃತ ಸಂಜೀವನಿ ವಿದ್ಯೆ ಗೊತ್ತಿರುತ್ತೆ. ದೈತ್ಯ ಗುರುಗಳಾದರೂ ಕೂಡ ಅವರಿಗೆ ಮೃತ ಸಂಜೀವನಿ ವಿದ್ಯೆ ಗೊತ್ತಿರುತ್ತೆ. ಆ ದೇವತೆಗಳಲ್ಲಿ ಒಬ್ಬ ಋಷಿ ಇರ್ತಾನೆ, ಕಚ ಅಂತ ಅವನ ಹೆಸರು. ಕಚ ಅಲ್ಲ, ಬರೀ ಕಚ. ಆ ಕಚ ಋಷಿ ಏನ್ ಮಾಡ್ತಾನೆ, ಈ ಮೃತ ಸಂಜೀವನಿ ವಿದ್ಯೆ ಕಲೀಲಿಕ್ಕೆ ಶುಕ್ರಾಚಾರ್ಯ ಹತ್ರ ಬರ್ತಾನೆ. ಶುಕ್ರಾಚಾರ್ಯ ಹತ್ರ ಬಂದಾಗ ಕಚ ಆ ವಿದ್ಯೆಯನ್ನು ಕಲಿಬೇಕಂತಾರೆ ಮೊದಲು ABCD ಆದ್ರೂ ಕಲಿಬೇಕಲ್ಲ, ಡೈರೆಕ್ಟ್ ರಾಕೆಟ್ ಸೈನ್ಸ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರೂ ಕಲಿಬೇಕಲ್ಲ. ಅವನ ಹತ್ರನೇ ಇದ್ದು ಎಲ್ಲ ವಿದ್ಯೆಯನ್ನು ಕಲಿತಾನೆ. ಕಲಿಬೇಕಾದ್ರೆ ದೇವಯಾನಿ ಏನ್ ಮಾಡ್ತಾಳೆ, ಕಚನ ಜೊತೆ ಕಚನ ಮೇಲೆ ಅವಳಿಗೆ ಪ್ರೀತಿ ಆಗುತ್ತೆ. ಕಚನ ಜೊತೆ ನಿನ್ನ ಮದುವೆ ಆಗುವಂತ ಹೇಳ್ತಾಳೆ ಅವಳು. ಆಗ ಕಚ ಹೇಳ್ತಾನೆ, ನೀನು ಗುರುಪುತ್ರಿ, ನೀನು ನನ್ನ ತಂಗಿ ಇದ್ದಾಗೆ, ಆದ್ದರಿಂದ ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ ಕಚ ಹೇಳ್ತಾನೆ. ಆದರೂ ಕೂಡ ದೇವಯಾನಿ ಕೇಳಲ್ಲ. ಒಂಥರ ಹುಚ್ಚಿ ಹಿಡಿದು ಬಿಟ್ಟಿರುತ್ತೆ ಅವಳಿಗೆ ಕಚನ ಮೇಲೆ. ಆದರೂ ಕೂಡ ಅವಳು ಕಚ ಕೇಳಲ್ಲ. ಕಚ ಏನ್ ಮಾಡ್ತಾನೆ, ನಾನು ಬಿಟ್ಟು ಹೋಗ್ತೇನೆ ಅಂತ ಆಶ್ರಮ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗಬೇಕಾದ್ರೆ ಕಚನನ್ನು ಇವಳು ದೈತ್ಯರಿಗೆ ಹೇಳಿ ಸಂಹಾರ ಮಾಡಿಸ್ತಾಳೆ. ಕಚನನ್ನು ತುಂಡು ತುಂಡು ಮಾಡ್ತಾರೆ ದೈತ್ಯರು. ಆದರೂ ಕೂಡ ಅವಳಿಗೆ ಕಚನ ಮೇಲೆ ಮೋಹ ಹೋಗಲ್ಲ. ಆಗ ತಂದೆಗೆ ಹೇಳ್ತಾಳೆ, ಕಚ ಇನ್ನೂ ಬಂದಿಲ್ಲ ಮನೆಗೆ ಅಂತ. ಇಲ್ಲ, ಅವನು ಎಲ್ಲೋ ಬರ್ತಿರ್ಬೇಕು, ಎಲ್ಲೋ ತೋಟದಲ್ಲಿ ನಮ್ಮ ಹಸುಗಳನ್ನು ಕಾಯ್ತಾ ಇರಬೇಕು, ಬರ್ತಾನೆ ಅಂತ ಹೇಳಿದಾಗ, ಇಲ್ಲ ಬಂದಿಲ್ಲ ಅಂತ ಹೇಳಿದಾಗ, ಆಗ ಮತ್ತೆ ಅವರು ಮೃತ ಸಂಜೀವನಿ ಮಂತ್ರಗಳನ್ನು ಓದಿದಾಗ ಆ ತುಂಡಾಗಿರೋ ಎಲ್ಲ ಮಾಂಸದ ತುಂಡು ಒಂದಾಗಿ ಮತ್ತೆ ಕಚ ಆಗಿ ಬರ್ತಾನೆ ಮನೆಗೆ. ಅದು ಒಂದಾಯ್ತು. 2ನೇ ಬಾರಿ ಏನ್ ಮಾಡ್ತಾರೆ ದೈತ್ಯರು, ಇನ್ನ ಹಿಂಗಾದ್ರೆ ಸುಮ್ಮನೆ ಬಿಡಲ್ಲ ಇವನು, ಎಷ್ಟೇ ಆದ್ರೂ ಈ ಕಚ ಮತ್ತೆ ಬದುಕಿ ಬರ್ತಾನೆ ಅಂತ ಹೇಳಿ ಶುಕ್ರಾಚಾರ್ಯರಿಗೆ ಒಂದು ಚಟ ಇತ್ತಂತೆ. ಅವರು ರಾತ್ರಿ ಮಲಗಬೇಕಾದ್ರೆ ಸೋಮಪಾನ ಅಂದ್ರೆ ಹೆಂಡ ಕುಡಿತಿದ್ರಂತೆ ಶುಕ್ರಾಚಾರ್ಯರು. ಪ್ರತಿದಿನ ಅವರಿಗೆ ಒಂದು ಕುಡಿಯೋ ಚಟ ಅಂತೆ ಶುಕ್ರಾಚಾರ್ಯರಿಗೆ. ಎಲ್ಲ ಭಾಗವತ ಹೇಳುತ್ತೆ, ನಾನು ಯಾವುದು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಎಲ್ಲ ಭಾಗವತ ಹೇಳುತ್ತೆ. ಅವರಿಗೆ ಒಂದು ಕುಡಿಯೋ ಚಟ ಇತ್ತಂತೆ. ಆಗ ಏನ್ ಮಾಡ್ತಾರೆ, ಕಚನನ್ನು ಸುಡ್ತಾರೆ. ಸುಟ್ಟು ಭಸ್ಮವಾದಂತಹ ಕಚ ಆ ಹೆಂಡದಲ್ಲಿ ಹಾಕ್ತಾರೆ. ಆ ಹೆಂಡದಲ್ಲಿ ಹಾಕಿದಾಗ ಅದೇ ಹೆಂಡ ಶುಕ್ರಾಚಾರ್ಯರು ಕುಡಿತಾರೆ. ಕುಡಿದಾಗ ಮತ್ತೆ ದೇವಯಾನಿ ಹೇಳ್ತಾಳೆ, ಇಲ್ಲ ಕಚ ಬಂದಿಲ್ಲ ಮತ್ತೆ ಮನೆಗೆ ಅಂತ. ಆಗ ಮತ್ತೆ ಶುಕ್ರಾಚಾರ್ಯರು ಮೃತ ಸಂಜೀವನಿ ನಾಮಸ್ಮರಣೆ ಮಾಡಿದಾಗ, ಮಂತ್ರವನ್ನು ಹೇಳಿದಾಗ, ಆಗ ಕಚ, ಅಲ್ಲ ಗುರುಗಳೇ, ನಿಮ್ಮ ಹೊಟ್ಟೆಯಲ್ಲೇ ಇದ್ದೀನಿ ನಾನು, ನನಗೆ ನೀವು ಸಂಜೀವನಿ ಉಪದೇಶ ಮಾಡಿ ನಾನು ಆಚೆ ಬರ್ತೀನಿ ಅಂತ ಹೇಳ್ತಾನೆ. ಆಗ
ಶುಕ್ರಾಚಾರ್ಯರ ಹೊಟ್ಟೆಯ ಹರಿದು ಕಚ ಆಚೆ ಬರ್ತಾನೆ. ಆಗ ಶುಕ್ರಾಚಾರ್ಯರು ದೇಹತ್ಯಾಗ ಮಾಡ್ತಾರೆ ಅಂತ ಹೇಳುತ್ತೆ ಭಾಗವತ. ಆಮೇಲೆ ಆಗ ದೇವಯಾನಿ ಹೇಳ್ತಾಳೆ, ಇಲ್ಲ ನೀನು ನಮ್ಮಪ್ಪನನ್ನು ಬದುಕಿಸಿಕೊಡು ಅಂತ ಹೇಳಿದಾಗ ಅದೇ ಮೃತ ಸಂಜೀವನಿಯಿಂದ ಶುಕ್ರಾಚಾರ್ಯನು ಬದುಕಿಸಿಕೊಡ್ತಾರೆ. ಇದು ಒಂದು ಗುರು ಶಿಷ್ಯರ ಕಥೆ. ಆಗ ನಾನು ಇನ್ನ ಇರಲ್ಲ ಇಲ್ಲಿ ಆಶ್ರಮದಲ್ಲಿ ಅಂತ ಕಚ ಹೋಗಬೇಕಾದ್ರೆ ದೇವಯಾನಿ ಹೇಳ್ತಾಳೆ, ಇಲ್ಲ ಮದುವೆ ಆಗ್ಲೇಬೇಕು ನೀನು. ನಾನು ಹೇಗೆ ಮದುವೆ ಆಗಲಿ, ನಿಮ್ಮ ಅಪ್ಪನ ಹೊಟ್ಟೆಯಿಂದ ಬಂದಿದ್ದೇನೆ, ನಾನು ನಿನ್ನ ತಮ್ಮ ಅಂತ ಹೇಳ್ತಾನೆ. ಆಗ ಆದ್ರೂ ಕೂಡ ದೇವಯಾನಿ ಕೇಳಲ್ಲ. ಆಗ ಒಂದು ಶಾಪ ಕೊಡ್ತಾಳೆ ದೇವಯಾನಿ, ನೀನು ಕಲಿತಿರುವ ಮೃತ ಸಂಜೀವನಿ ವಿದ್ಯೆ ನಾಶವಾಗಿ ಹೋಗಲಿ ಅಂತ ನಿನ್ನಲ್ಲಿ, ನೀನು ಮರೆತು ಹೋಗುವಂತ. ಆಗ ಕಚನು ಒಂದು ಶಾಪ ಕೊಡ್ತಾನೆ, ನೀನು ಬ್ರಾಹ್ಮಣನಾದರೂ ಒಬ್ಬ ಕ್ಷತ್ರಿಯನಲ್ಲಿ ಅವನಲ್ಲಿ 100 ಮಡದಿಯರಲ್ಲಿ ನೀನು ಒಬ್ಬಳಾಗಿ ನೀನು ಮದುವೆ ಆಗತ್ತೆ ನಿಂದ ಅಂತ ಹೇಳಿ ಶಾಪ ಕೊಟ್ಟು ಕಚ ಹೋಗ್ತಾನೆ ಅಂತ. ಇದು ಸಣ್ಣ ಕಥೆ. ಯಾಕೆ ಅಂತಂದ್ರೆ ಇದೇ ದೇವಯಾನಿ ಯಯಾತಿಯ ಮದುವೆ ಆಗ್ತಾಳೆ. ಆ ದೇವಯಾನಿ ಮತ್ತೆ ಶರ್ಮಿಷ್ಠೆ. ಆಮೇಲೆ ದೇವಯಾನಿಗೆ ಯದು ಮತ್ತು ತುರ್ವಶು ಅಂತ 2 ಮಕ್ಕಳು. ಶರ್ಮಿಷ್ಠೆಗೆ ಅನೂಪೂರು ಮತ್ತೆ ದೃಹ್ಯು ಅಂತ 3 ಜನ ಮಕ್ಕಳು. ಯಯಾತಿ ಏನು ಮಾಡ್ತಾನಂತಂದ್ರೆ ಒಂದು ದಿನ 4 ಮಕ್ಕಳನ್ನು ಕರೆದು, ವಯಸ್ಸಾಗಿರುತ್ತೆ ಯಯಾತಿಗೆ, ಆದರೂ ಹೇಳ್ತಾನೆ, ನನಗೆ ನಿಮ್ಮ ಯೌವನ ಯಾರ್ದಾದ್ರೂ ಯೌವನ ಕೊಡಿ ಅಂತ. ಇವರು ಮಕ್ಕಳು ಹೇಳ್ತಾರೆ, ಅಲ್ಲ ನೀವು ಮುದುಕರಾಗಿ ನಿಮಗೆ ಯೌವನ ಬೇಕು, ನಾವು ಇನ್ನೂ ಚಿಕ್ಕವರು ನಮಗೆ ಬೇಡವಾ ಅಂತ ಕೇಳ್ತಾರೆ. ಯಾರೂ ಅವನಿಗೆ ಯೌವನವನ್ನು ಧಾರಣೆ ಮಾಡಿ ಕೊಡಲ್ಲ, ಯೌವನ ಧಾರೆ ಎರೆದು ಕೊಡಲ್ಲ. ಆಗ ಪುರು ಕೊನೆಯ ಮಗ ಅವನು ಹೇಳ್ತಾನೆ, ಅಪ್ಪ ನೀನು ಎಷ್ಟು ಬೇಕಾದರೂ ಅಷ್ಟು ನೀನು ಯೌವನ ಇಟ್ಕೋ, ನನಗೇನು ಬೇಡ ಅಂತ ಪುರು ತನ್ನ ಯೌವನವನ್ನು ಯೋಗ ಬಲದಿಂದ ಯಯಾತಿಗೆ ಧಾರೆ ಎರೆದು ಕೊಡ್ತಾನೆ. ಆಗ ಅದರಲ್ಲಿ ಮೊದಲನೇ ಮಗ ಯದು ಶಾಪಗ್ರಸ್ತ. ಅದೇ ವಂಶದಲ್ಲೇ ಕೃಷ್ಣ ಹುಟ್ಟಿ ಬರ್ತಾನೆ ಯಾದವ ವಂಶ ಉದ್ಧಾರ ಮಾಡಲಿಕ್ಕೆ. ಯದು ತಪಸ್ಸಿಗೆ ಹೋಗಿರ್ತಾನೆ. ಪುರು ತನ್ನ ಯೌವನವನ್ನು ಯಯಾತಿಗೆ ಧಾರೆ ಎರೆದು ಕೊಡ್ತಾನೆ. ಅದು ಯೌವನ ಎಷ್ಟು, ಅದು ಮುಗಿಯೋದೇ ಇಲ್ಲ ಕಾರ್ಯಕ್ರಮ. ಅದು ಯೌವನ ಎಷ್ಟು ಜಾಸ್ತಿ ಆದಷ್ಟು ಒಂದು ದಿನ ಅದಕ್ಕೊಂದು ಎಂಡ್ ಅಂತ ಬೇಕಲ್ಲ. ಆಗ ಯಯಾತಿಗೆ ಒಂದು ಜ್ಞಾನೋದಯ ಆಗತ್ತೆ. ಇದು ಎಷ್ಟು ಹೇಗೆ ಅಂತಂದ್ರೆ, ಹೋಮದಲ್ಲಿ ಕಟ್ಟಿಗೆ ಮತ್ತೆ ತುಪ್ಪ ಸುರಿದಾಗೆ ಎಷ್ಟಾದ್ರೂ ಅದು ಅಗ್ನಿ ಬರ್ತಾನೆ ಇರುತ್ತೆ. ಅದಕ್ಕೆ ಇದು ಅಲ್ಲ ಅಪ್ಪ, ನೀನೇ ನನ್ನ ಉತ್ತರಾಧಿಕಾರಿ ಅಂತ ಮತ್ತೆ ಯೌವನ ಅವನಿಗೆ ಕೊಟ್ಟು ಪುರುವಿಗೆ ಪಟ್ಟಾಭಿಷೇಕ ಮಾಡಿ ಹೋಗ್ತಾನೆ. ಈಗ ಇನ್ನೊಂದು ಕಡೆ ಅದೇ ಯಾದವ ವಂಶದಲ್ಲಿ ಒಂದು ಕಡೆ ಆಹುಕ ಅಂತ ಇದ್ದ. ಆಹುಕನಿಗೆ 2 ಮಕ್ಕಳು, ದೇವಕ ಮತ್ತೆ ಉಗ್ರಸೇನ. ದೇವಕನಲ್ಲಿ 7 ಜನ ಮಕ್ಕಳು, ಅದರಲ್ಲಿ ದೇವಕಿ ಪ್ರಮುಖವಾದವಳು. ಅವಳೇ ಶೂರಸೇನ ಮಗನಾದಂತಹ ವಸುದೇವನನ್ನು ಮದುವೆ ಆಗ್ತಾಳೆ. ಆ 7 ಜನ ಮದುವೆ ಆಗಿದ್ರು. ದೇವಕಿ ಬಿಟ್ಟು 6 ಜನ ಏನು ಅವರು ತಂಗಿಯಂದಿರಿದ್ರಲ್ಲ, ಅವರು ಕೂಡ ವಸುದೇವನಿಗೆ ಮದುವೆ ಆಗಿದ್ರು. ಒಂದೇ ಮಂಟಪದಲ್ಲಿ 7 ಜನ ಮದುವೆ ಆಗಿತ್ತು. ಅದು ಬಿಟ್ಟು ವಸುದೇವನಿಗೆ ರೋಹಿಣಿ, ಮದಿರ, ಪೌರ, ಭದ್ರ, ರೋಚನ ಅಂತ ಇನ್ನೂ ಇದ್ರು. ವಸುದೇವನಿಗೆ ಒಟ್ಟು 18 ಜನ ಹೆಂಡಂದಿರಿದ್ರು, ದೇವಕಿ ಒಬ್ಬಳು. ಇಲ್ಲೇ ಕೃಷ್ಣ ಅವತಾರ ಮಾಡೋದು. ಕೃಷ್ಣ ಅವತಾರ ಮಾಡ್ತಾನೆ. ಪುರುವಿನ ಮಗ ಮುಂದೆ ಹಸ್ತಿಯಿಂದ ಹಸ್ತಿನಾಪುರವಾಯಿತು. ಅಜಮೀಢ ಅಂತ ಒಬ್ಬ ರಾಜ್ಯ ಇದ್ದ, ಅವನಿಂದನೇ ಅಜಮೇರ್ ಆಯಿತು. ಆಮೇಲೆ ಹಸ್ತಿನಪುರವಾಯಿತು. ಕುರುವಿನಿಂದ ಕುರುಕ್ಷೇತ್ರ ಆಯಿತು. ಹೀಗೆ ಅವರ ವಂಶ ಪರಂಪರೆ ಬೆಳೆದುಕೊಳ್ಳುತ್ತೆ. ಆಮೇಲೆ ಅದರಲ್ಲೇ ಪ್ರತೀಪ ಬರ್ತಾನೆ. ಪ್ರತೀಪನಿಗೆ 3 ಜನ ಮಕ್ಕಳು, ದೇವಾಪಿ, ಬಾಹ್ಲೀಕ ಮತ್ತೆ ಶಂತನು. ಬಾಹ್ಲೀಕ ಪಂಜಾಬ್, ಈಗಿನ ಪಂಜಾಬ್ ಏನಿದೆ ಅದು ಬಹಲೀಕ ರಾಜ. ಅದು ಬಹಲೀಕ ದೇಶಕ್ಕೆ ಅವನು ದತ್ತಕ್ಕೆ ಹೋಗ್ತಾನೆ. ದೇವಾಪಿ ಶಂತನುವಿನ ಅಣ್ಣ ಮತ್ತೆ ಭೀಷ್ಮಾಚಾರ್ಯರ ದೊಡ್ಡಪ್ಪ. ಅವನಿಗೆ ಸ್ಕಿನ್ ಡಿಸೀಸ್ ಇರುತ್ತೆ, ತ್ವಕ್ ದೋಷ ಅಂತ ಹೇಳುತ್ತೆ ಶಾಸ್ತ್ರ, ಅದಿರತ್ತೆ. ಹೀಗಾಗಿ ಅವನು ರಾಜ್ಯಭಾರ ಮಾಡಲ್ಲ. ಅವನು ತಪಸ್ಸಿಗೆ ಹೋಗ್ತಾನೆ. ಅವನೂ ಕೂಡ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಅವನು ಯಾವುದೋ ಒಂದು ಹಿಮಾಲಯದಲ್ಲಿ ಇರ್ತಾನೆ. ನಾವು ಮುಕ್ತ ಜೀವಿಗಳು, ನಮ್ಮ ಕಣ್ಣು ಚೆನ್ನಾಗಿತ್ತು ಅಂತಂದ್ರೆ ಕಾಣಿಸ್ಬಹುದು, ಅದರಲ್ಲಿ ಏನು ಸಂಶಯ ಇಲ್ಲ. ದೇವಾಪಿ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಅವನು ದೇವಾಪಿಯ ಕೆಲಸ ಮುಂದಿನ ಸಂವತ್ಸರದಲ್ಲಿ ಒಂದು ಕೆಲಸ ಇದೆ, ಹಾಗಾಗಿ ಅವನು ಅವತಾರ ಸಮಾಪ್ತಿ ಮಾಡಿಲ್ಲ. ದೇವಾಪಿ ಶಂತನುವಿನ ಮಗ ಭೀಷ್ಮಾಚಾರ್ಯರು ಬ್ರಹ್ಮಚರ್ಯ ದೀಕ್ಷೆ ಪಟ್ಟರು, ಅದೆಲ್ಲ ನಿಮಗೆ ಗೊತ್ತಿದೆ. ಆಮೇಲೆ ಅಲ್ಲಿಂದ ವೇದವ್ಯಾಸರಿಂದ ಪಾಂಡವರು, ಕೌರವರು ಆ ವಂಶವನ್ನು ಬೆಳೆದು ಬಂತು. ಅಂತಂದ್ರೆ ಕೃಷ್ಣಾವತಾರಕ್ಕೆ ಏನೇನು ಬೇಕು ಕ್ಯಾರೆಕ್ಟರ್ಸು ಅವು ಎಲ್ಲವೂ ಅವತಾರ ಆಯಿತು. ಇಲ್ಲಿಗೆ 9ನೆಯ ಸ್ಕಂದ ಶುಕಾಚಾರ್ಯರು ಮುಗಿಸ್ತಾರೆ. ಇನ್ನು 10ನೇ ಸ್ಕಂದಕ್ಕೆ ಪ್ರವೇಶ ಮಾಡೋಣ ಇವತ್ತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಥ ಕ್ಲೇಶನಾಥಾಯ ಗೋವಿಂದಾಯ ನಮೋ ನಮಃ. ಪರೀಕ್ಷಿತ್ ರಾಜ ಕೇಳ್ತಾನೆ, ನನ್ನ ಅಸ್ತಿತ್ವಕ್ಕೆ ಕಾರಣನಾದ, ನನ್ನನ್ನು ಗರ್ಭದಲ್ಲಿ ಇದ್ದಾಗ ಚಕ್ರಗದಧರನಾಗಿ ನಿಂತು ನನ್ನ ಸಂರಕ್ಷಣೆ ಮಾಡಿರುವಂತಹ ಕೃಷ್ಣನ ಕಥೆ ನನಗೆ ಹೇಳಿ ಅಂತ. ದ್ರೌಣಷ್ಟ ವಿಪೃಷ್ಟಮಿದ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ ಜಿಘೋಪ ಕುಕ್ಷಿಂಗತ ಅರ್ಥಚಕ್ರ ಮಾತುಸ್ತಮೇಯ ಶರಣಂಗತಾಯ ಅಂತ 10ನೇ ಸ್ಕಂದ ಶುರು ಆಗತ್ತೆ.
ಪರೀಕ್ಷಿತ್ ರಾಜನ ಅಸ್ತಿತ್ವಕ್ಕೆ ಕಾರಣನಾದ ಕೃಷ್ಣನ ಕಥೆ ನನಗೆ ಹೇಳಿ ಅಂತ ಶುಕಾಚಾರ್ಯರ ಮುಂದೆ ಪರೀಕ್ಷಿತ್ ರಾಜ ನಿವೇದಿಸಿಕೊಳ್ತಾನೆ. ಆಗ ಶುಕಾಚಾರ್ಯರು ಹೇಳ್ತಾರೆ, ಹೇಗೆ ಪರಶುರಾಮ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಎಲ್ಲ ಕೌರವರನ್ನು ಅಂದ್ರೆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದನೋ, ಆಗ ಈ ಕ್ಷತ್ರಿಯರು ದುಷ್ಟ ಕ್ಷತ್ರಿಯರು ಮತ್ತೆ ಸತ್ತಾಗಿ ಹಾಗೆ ಹುಟ್ಟುತ್ತಾರೆ. ಅವರು ರಕ್ತಬೀಜ ಸಂತಾನ, ಅವು ಮುಗಿತಾನೇ ಇಲ್ಲ. ಭೂಭಾರ ಹರಣಕ್ಕೆ ಭಗವಂತ 21 ಬಾರಿ ಪ್ರದಕ್ಷಿಣೆ ಹಾಕಿದ ಪರಶುರಾಮ, ಆದರೂ ಕೂಡ ಭೂಭಾರ ಹರಣ ಆಗ್ತಾ ಇಲ್ಲ ಅಂತ ಒಂದು ದಿನ ಗೋ ಅಂತಂದ್ರೆ ಭೂಮಿಯೂ ಹೌದು ಹಸುವು ಹೌದು, ಅದು ಚತುರ್ಮುಖನಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತೆ, ನನ್ನನ್ನು ಕಾಪಾಡು, ನಾನು ಇನ್ನ ಈ ಭಾರ ತಾಳಲಾರೆ ಅಂತ ಭೂಮಿ ಹೇಳಿದಾಗ ಆಗ ಭಗವಂತನ ಕಡೆ ಚತುರ್ಮುಖ ಗೋವನ್ನು ಕರ್ಕೊಂಡು ಹೋಗ್ತಾನೆ. ಆಗ ಭಗವಂತ ಚತುರ್ಮುಖನಿಗೆ ಹೇಳ್ತಾನೆ, ನಾನು ಅವತಾರ ಮಾಡ್ತೀನಿ ಅಂತ. ಆಗ ಚತುರ್ಮುಖ ಗೋವಿಗೆ ಸಂತೈಸ್ತಾನೆ, ಅಪ್ಪ ಭಗವಂತ ಅವತಾರ ಮಾಡ್ತಾನೆ, ನಿನ್ನ ಭೂಭಾರ ಹರಣ ಮಾಡ್ತಾನೆ ಅಂತ. ನೋಡಿ ನೀವು, ಕೃಷ್ಣಾವತಾರದಲ್ಲಿ ಆದಂತಹ ಭೂಭಾರ ಹರಣ ಇನ್ನು ಯಾವ ಅವತಾರದಲ್ಲಿಯೂ ಆಗಿಲ್ಲ. ಎಷ್ಟು ಜನ ಎಷ್ಟು ಅಕ್ಷೋಹಿಣಿ ಸೈನ್ಯ ಸತ್ತಿತು, ಎಷ್ಟು ರಾಕ್ಷಸರು, ಅವೆಲ್ಲವೂ ಕೂಡ ನಾವು ಇವತ್ತು ನೋಡ್ಲಿಕ್ಕಿದೆ. ಭೂಭಾರ ಹರಣ ಆಗತ್ತಪ್ಪ ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಅದೇ ಸಂದರ್ಭದಲ್ಲಿ ವಸುದೇವ ಮತ್ತೆ ದೇವಕಿಯ ಮದುವೆ ದಿಬ್ಬಣ ನಡೆದಿರುತ್ತೆ. ಬಾರಾತ್, ಮ್ಯಾರೇಜ್ ಬಾರಾತ್ ಅಂತ ಏನು ಹೇಳ್ತೀವಿ ಹಾಗೆ, ಅದು ಮದುವೆ ದಿಬ್ಬಣ ನಡೆದಿರುತ್ತೆ. ಕಂಸನೇ ಅದಕ್ಕೆ ಸಾರಥ್ಯ ಮಾಡಿರ್ತಾನೆ, ಕಂಸನೇ ಗಾಡಿ ಓಡಿಸ್ತಿರ್ತಾನೆ. ಕಂಸ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಒಂದು ಅಶರೀರವಾಣಿ ಆಗತ್ತೆ, ಕಂಸ ನೀನು ಎಷ್ಟು ಹೆಡ್ಡ ಇದ್ದೀಯಾ, ದೇವಕಿಯ ಗರ್ಭದಲ್ಲಿ ಅಸ್ಯಾಸನ್ ಅಷ್ಟಮೋ ಗರ್ಭ ಅಂತ ಭಾಗವತ ಹೇಳುತ್ತೆ, 8ನೇ ಗರ್ಭದಲ್ಲಿ ಯಾರು ಹುಟ್ಟುತ್ತಾರೆ ಅವನೇ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಒಂದು ಅಶರೀರವಾಣಿ ಆಗತ್ತೆ. ಆಗ ಏನು ಮಾಡ್ತಾನೆ ಕಂಸ, ನಾನು ಇನ್ನ ಇವಳು ದೇವಕಿಯನ್ನು ಸುಮ್ಮನೆ ಬಿಡಬಾರದು ಅಂತ ದೇವಕಿಯನ್ನು ಕತ್ತಿ ಎತ್ತಿ ಹೊಡಿಲಿಕ್ಕೆ ಹೋದಾಗ ವಸುದೇವ ನಿಲ್ಲಿಸ್ತಾನೆ. ಸ್ತ್ರೀ ಹತ್ಯಾನೇ ಮಾಡಬಾರದು, ಅದು ಈಗ ಜಸ್ಟ್ ಮದುವೆ ಹಸೆಮಣೆ ಹತ್ತಿದಾಳೆ, ಸ್ತ್ರೀ ಹತ್ಯೆ ಮಾಡಬಾರದು, ನಿನಗೆ 8ನೇ ಗರ್ಭದ ಮಕ್ಕಳು ಬೇಕಲ್ಲ, 8ನೇ ಮಗು ಆದ್ಮೇಲೆ ನಾನು ನಿಂಗೆ ತಂದು ಕೊಡ್ತೀನಿ ಅಂತ ವಸುದೇವ ಕಂಸನಿಗೆ ಹೇಳ್ತಾನೆ. ಆಗ ಕಂಸ ಹೇಳ್ತಾನೆ, ಆಯ್ತು ಇದು ಸರಿನೇ ಅಂತ ಹೇಳಿ ಬಿಟ್ಟು ಕಳಿಸಿಬಿಡ್ತಾನೆ. ಒಂದೇ ಸರ್ತಿ ಜೈಲಿಗೆ ಹಾಕಲ್ಲ ಅವನು. ಎಲ್ಲರೂ ನಾವು ಪಿಕ್ಚರಲ್ಲಿ ಏನಿದೆ ಇಮಿಡಿಯೇಟ್ ಜೈಲಿಗೆ ಹಾಕಿಬಿಡ್ತಾನೆ, ಜೈಲಿಗೆ ಹಾಕಲ್ಲ, ಭಾಗವತ ಹಾಗೆ ಹೇಳಲ್ಲ. ಆಗ ಏನಾಯ್ತು ಅಂತಂದ್ರೆ ನಾರದರು ಕಂಸನ ಭೇಟಿಗೆ ಬಂದಾಗ ಹೇಳ್ತಾರೆ ನಾರದರು, ನೋಡು ನೀನು 8ನೇ ಗರ್ಭ ದೇವತೆಗಳನ್ನ ನಂಬುವಂಗಿಲ್ಲ, ಒಂದೇ ಈ ಕಡೆಯಿಂದ 8 ಅಥವಾ ಈ ಕಡೆಯಿಂದ 8 ಫಸ್ಟ್ ಲಾಸ್ಟ್, ಅದಕ್ಕೆ ನೀನು ಸುಮ್ಮನೆ ಬಿಡಬೇಡ ಅಂತ ಹೇಳಿದಾಗ ಆಗ ಕಂಸ ಅವರಿಬ್ಬರನ್ನು ಸೆರೆಮನೆಯಲ್ಲಿ ಇಡ್ತಾನೆ. ಸೆರೆಮನೆಯಲ್ಲಿ ಇಟ್ಟಾಗ ಏನಾಗತ್ತೆ ಅಂತಂದ್ರೆ ಕಂಸ ಮೊದಲೇದ್ದು ಶಿಶು ಹುಟ್ಟತ್ತೆ. 1ನೇನಿಂದ 6 ಶಿಶು ಹುಟ್ಟಿದಾಗ ಅವು ಎಲ್ಲವೂ ಕೂಡ ಕಂಸ ಚಚ್ಚಿ ಕೊಲ್ತಾನೆ. ಯಾಕೆ ಅಂತಂದ್ರೆ ಆ ಏನು ಶಿಶುಗಳಿತ್ತು ಅಲ್ಲ, ಅವು ಶಾಪಗ್ರಸ್ತ ಚೇತನಗಳೇ. ಅವು ಮರೀಚಿ ಅಂತ ಒಬ್ಬ ಋಷಿಗಳ ಮಕ್ಕಳವರು. ಆ ಋಷಿ ಅವರಿಗೆ ಏನೋ ಒಂದು ಶಾಪ ಇರುತ್ತೆ, ಅದು ಶಾಪ ವಿಮೋಚನೆ ಆಗಬೇಕು ಬೇಗ. ನೋಡಿ ಋಷಿಗಳ ತಪಸ್ಸೆ ಹೇಗಿದೆ ಅಂತಂದ್ರೆ, ಮೊದಲೇ ಮಾತು ತಾಯಿಯ ಗರ್ಭದಲ್ಲಿ ಹುಟ್ಟೋದೇ ಮಹಾಪಾಪ, ಆ ಗರ್ಭವಾಸವೇ ದೊಡ್ಡ ಪಾಪ. ಯಾಕೆ ಅಂತಂದ್ರೆ ನಮಗೆ ಮನುಷ್ಯನಿಗೆ ಸುಖ ಸ್ವರೂಪ ಆನಂದ ಬೇಕು. ಈ ತಾಯಿಯ ಗರ್ಭದಲ್ಲಿ ನಾವು 9 ತಿಂಗಳಂತಂದ್ರೆ ಅದು ಪಾಪದ ಕೆಲಸವೇ ಅದು. ಅಂತಹ ಋಷಿಗಳ ಮಕ್ಕಳವರು ಮರೀಚಿಗಳು ಗರ್ಭದಲ್ಲಿ ಇದ್ದು ಅಷ್ಟರಲ್ಲೇ ಅವರು ಮುಕ್ತಿ ಆಗಿಬಿಡ್ತು, ಅವರಿಗೆ ಮತ್ತೆ ಜನ್ಮ ಇಲ್ಲ, ಹಾಗೆ ಶಾಸ್ತ್ರಕಾರರು ಹೇಳ್ತಾರೆ. ಆಮೇಲೆ 7ನೇ ಗರ್ಭ ಇನ್ನೇನು ಧಾರಣೆ ಆಗಿರುತ್ತೆ, ಆಗ ಯೋಗಮಾಯಿ ಭಗವಂತನ ಶ್ರೀಭೂ ದುರ್ಗಾ ಪ್ರತಿಪಾದ್ಯವಾದಂತಹ ಒಂದು ಶಕ್ತಿ ಶ್ರೀಭೂ ದುರ್ಗಾ. ಆಗ ಅವಳು ಹೇಳ್ತಾಳೆ, ಇಲ್ಲ ನೀನು ನಂದಗೋಪನಲ್ಲಿ ಹೋಗಿ ಅಲ್ಲಿ ಬಲರಾಮ ಹುಟ್ಟುತ್ತಾ ಇದ್ದಾನೆ, ಅಲ್ಲಿ ನೀನು ಗರ್ಭಕ್ಕೆ ಪ್ರವೇಶ ಮಾಡಿ ಅವಳನ್ನು ರೋಹಿಣಿ ಗರ್ಭಕ್ಕೆ ಹಾಕು, ಸಂಕರ್ಷಣ ಮಾಡಿ ಅಂತ ಭಗವಂತನೇ ಆ ಯೋಗ ಮಾಯಿಗೆ ಹೇಳ್ತಾನೆ. ಆಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬಲರಾಮ ಅಲ್ಲಿ ಹುಟ್ಟುತ್ತಾನೆ. ಇಲ್ಲಿ ಭಗವಂತ ಗರ್ಭವಾಸ ನಡೀತಾ ಇದೆ. ಭಗವಂತನಿಗೆ ಗರ್ಭವಾಸ ಏನಿಲ್ಲ, ಅದು ಒಂದು ನಾಟಕ. ಗರ್ಭವಾಸ ನಡೀತಾ ಇದೆ, ಎಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ ಭಗವಂತ ಯಾವಾಗ ಅವತಾರ ಮಾಡ್ತಾನೆ ಅಂತ. ಆಗ ಒಂದು ದಿನ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಇರಬೇಕಾದ್ರೆ ಚಂದ್ರೋದಯ ಕಾಲದಲ್ಲಿ ಆ ಜಗತ್ತಿನ ಕತ್ತಲೆಯನ್ನು ಕಳೆಯೋಕೆ, ಆ ಜೀವಜಾತಗಳ ಸೆರೆಯನ್ನು ಬಿಡಿಸೋಕೆ ಭಗವಂತ ಆ ಸೆರೆಮನೆಯಲ್ಲಿ ಅವತಾರ ಮಾಡಿದ, ಕೃಷ್ಣನಾಗಿ ಅವತಾರ ಮಾಡಿದ. ಎಲ್ಲ ನಮ್ಮ ಕತ್ತಲೆಯನ್ನು ಕಳೆಯಕ್ಕೆ ಮತ್ತು ಜೀವಜಾತಗಳ ಸೆರೆಯನ್ನು ಬಿಡಿಸಲಿಕ್ಕೆ ಭಗವಂತ ಅವತಾರ ಮಾಡಿದ. ಅದೇ ಸೆರೆಮನೆಯಲ್ಲೇ ಅವತಾರ ಮಾಡಿದ. ಇವೆಲ್ಲವೂ ಸಂಕೇತ. ಆಗ ಮಗು ಹೇಗಿತ್ತು ಅಂತ ಕೇಳ್ತಾರೆ. ಹೇಗಿತ್ತು ಮಗು? ತಮದ್ಭುತಂ ಅಂಬುಜೇಕ್ಷಣಂ. ಬಹಳ ಅದ್ಭುತ, ಅದು ಏನು ಉಪಮಾನವೇ ಕೊಡ್ಲಿಕ್ಕಿಲ್ಲ. ದರ್ ಇಸ್ ನೋ ಮೆಟಫಾರ್ ಫಾರ್ ದಟ್ ಕಿಡ್. ಅಂತಹ ಅದ್ಭುತವಾದಂತಹ ಮಗು ಹುಟ್ಟಿದೆ.
ಆಗ ಕೃಷ್ಣ ಭಗವಂತ ತನ್ನ ಮೂಲ ರೂಪದಲ್ಲಿ ಶಂಖಚಕ್ರ ಗದಾ ಹಿಡಿತಾನೆ. ಅದಕ್ಕೆ ಹೇಳ್ತಾರೆ, ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಂ ಶ್ರೀವತ್ಸ ಕೌಸ್ತುಭಂ ಗಳಶೋಭಿತಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಅಂತ ಭಗವಂತ ಮೂಲ ರೂಪ ದರ್ಶನವನ್ನು ಇವರಿಗೆ ಕೊಟ್ಟ. ಇವರು ಮೂಲದಲ್ಲಿ ಅದಿತಿ ಕಾಶ್ಯಪರು, ವಾಮನನಾಗಿ ಅವರಲ್ಲಿ ಹುಟ್ಟಿದ್ದ, ಅವನೇ ಇಲ್ಲಿ ಕೃಷ್ಣನಾಗಿ ಬಂದ. ಅವರಿಗೆ ಮೂಲ ರೂಪದ ದರ್ಶನವನ್ನು ಕೊಡ್ತಾನೆ ಭಗವಂತ. ಅದ್ಭುತವಾದಂತಹ ಮಗು ಹುಟ್ಟತ್ತೆ. ಆಗ ವಸುದೇವನಿಗೆ ಹೇಳ್ತಾನೆ, ನೀನು ಒಂದು ಕೆಲಸ ಮಾಡು, ನಂದರಲ್ಲಿ ಒಂದು ಮಗು ಬೆಳೀತಾ ಇದೆ, ಹೆಣ್ಣು ಮಗು ದುರ್ಗೆ, ನನ್ನನ್ನು ಕರೆದುಕೊಂಡು ಯಮುನೆ ದಾಟಿ ನೀನು ನಂದಗೋಪಕ್ಕೆ ಹೋಗಿ ನನ್ನನ್ನು ಅಲ್ಲಿ ಇಟ್ಟು ಆ ದುರ್ಗೆಯನ್ನು ಇಲ್ಲಿ ಕರೆದುಕೊಂಡು ಬಾ ಅಂತ. ಆಗ ವಸುದೇವ ಕೇಳ್ತಾನೆ, ಅಲ್ಲ ಎಲ್ಲ ಬೇಡಿ ಹಾಕಿದ್ದಾರೆ, ಎಲ್ಲ ಸಿಬ್ಬಂದಿಗಳಿದ್ದಾರೆ, ಜೈಲಿನ ಸಿಬ್ಬಂದಿಗಳು, ನಾನು ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರೆಲ್ಲರಿಗೂ ಮಾಯ ಆಗಿದೆ, ನೀನು ಏನು ಯೋಚನೆ ಮಾಡಬೇಡ, ಹೋಗು ಅಂತ ಹೇಳ್ತಾರೆ. ಆಗ ಒಂದು ಬುಟ್ಟಿಯಲ್ಲಿ ಆ ಶಿಶುವನ್ನು ಭಗವಂತ ಆ ಬುಟ್ಟಿಯಲ್ಲಿ ಮಲಗ್ತಾನೆ ಶಿಶುವಾಗಿ. ಇವನು ತಗೊಂಡು ಹೋಗಬೇಕಾದ್ರೆ ಯಮುನೆ ದಾರಿ ಕೊಡ್ತಾಳೆ, ಮಳೆ ಬರುತ್ತೆ, ಶೇಷ ಛತ್ರಿಯಾಗಿ ಒಂದು ಕೊಡೆಯಾಗಿ ಹಿಡಿತಾನೆ. ಅವನು ಹೋಗಿ ನಂದಗೋಪಕ್ಕೆ ಹೋಗ್ತಾನೆ. ಅಲ್ಲಿಯೂ ಕೂಡ ಎಲ್ಲರಿಗೂ ಒಂಥರ ಮರವು, ಮಾಯೆ ಆಗಿಬಿಟ್ಟಿದೆ ಎಲ್ರಿಗೂ. ಅವಳು ಕೂಡ ಯಶೋಧೆಯ ಮಗ್ಗಲಿಕ್ಕೆ ಒಂದು ಮಗು ಇದೆ, ಅವಳಿಗೂ ಕೂಡ ಗೊತ್ತಿಲ್ಲ ಇದು ಗಂಡೋ ಹೆಣ್ಣು ಅಂತೂ ಕೂಡ ಗೊತ್ತಿಲ್ಲ ಅವಳಿಗೆ. ಅಷ್ಟು ಪ್ರಸವ ವೇದನೆಯಿಂದ ಅವಳು ಮೈ ಮರೆತು ಮಲಗಿದ್ದಾಳೆ. ಆಗ ಆ ಕೃಷ್ಣನನ್ನು, ಆ ಹುಟ್ಟಿದ ಬಾಲಕನನ್ನು ಅಲ್ಲಿ ಇಟ್ಟು ಶಿಶುವನ್ನು ಆ ದುರ್ಗೆಯನ್ನು ತಗೊಂಡು ಇನ್ನೇನು ಜೈಲಿಗೆ ಬರ್ತಾನೆ, ಅಳ್ಳಿಗೆ ಶುರು ಆಗ್ಬಿಡುತ್ತೆ ಅದು ಹುಡುಗಿ, ಅದು ಮಗು ಅಳ್ಳಿಗೆ ಶುರು ಆಗಿದ ತಕ್ಷಣ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಸಿಬ್ಬಂದಿಗಳು ಹೋಗಿ ಇವನಿಗೆ ಕಂಸನಿಗೆ ಹೇಳ್ತಾರೆ ಮಗು ಹುಟ್ಟಿದೆ ಅಂತ ಹೇಳಿದಾಗ ಇವನು ಕಂಸ ಬಂದು ನೋಡ್ತಾನೆ, ಹೆಣ್ಣು ಮಗು. ಇದೇನಿದು ಹೆಣ್ಣು ಮಗು, 8ನೇದ್ದು ಅಷ್ಟಮೋ ಗರ್ಭ ಅಂತ ಗಂಡು ಸಂತಾನ ಅಂತ ಹೇಳ್ತಾರೆ, ಹೆಣ್ಣಾಗಿದೆ, ಅಥವಾ ದೇವತೆಗಳಿಗೂ ಏನೋ ಕನ್ಫ್ಯೂಷನ್ ಆಗಿರ್ಬೇಕು ಅಂದ್ಕೋತಾನೆ. ಆದ್ರೂ ಏನೇ ಇರಲಿ ಇದನ್ನು ಸಂಹಾರ ಮಾಡಬೇಕು ಅಂತ ಇನ್ನೇನು ಅದನ್ನ ಚಚ್ಚಿ ಕೊಲ್ಲಬೇಕು ಅಂತ ಹೋದಾಗ ಅದು ಅವನ ಕೈಯಿಂದ ನೆಗರಿ ಆಕಾಶಕ್ಕೆ ಹೋಗಿ ಹೇಳುತ್ತೆ, ನಿನ್ನನ್ನು ಕೊಲ್ಲುವ ಒಂದು ಮಗು, 8ನೇ ಮಗು ದೇವಕಿ ಮಗು ಇಲ್ಲಿ ಹುಟ್ಟಿಲ್ಲ, ಬೇರೆ ಕಡೆ ಹುಟ್ಟಿದೆ ಅಂತ ಹೇಳ್ತಾರೆ. ಆಗ ಅವನು ಮತ್ತು ಕನ್ಫ್ಯೂಷನ್, ಅಲ್ಲ ಇಲ್ಲೇ ಹುಟ್ಟತ್ತೆ ಅಂತ ಹೇಳಿದ್ರೆ ದೇವತೆಗಳಿಗೆ ಏನೋ ಕನ್ಫ್ಯೂಷನ್ ಮಾಡಿದ್ದಾರೆ ಅಂತ ಅನ್ಕೊಂಡು ಅವನು ಅದನ್ನು ಬಿಟ್ಟು ಆಮೇಲೆ ಏನ್ ಮಾಡ್ತಾನಂತಂದ್ರೆ ತನ್ನ ಪರಿವಾರದವರಿಗೆಲ್ಲವೂ ಕರೆದು ಆಗ ಹೇಳ್ತಾನೆ, ಹಿರಣ್ಯಕಶಿಪು ಏನು ಮಾಡಿದ್ದ, ಗೋಬ್ರಾಹ್ಮಣ ಎಲ್ಲೆಲ್ಲಿ ಗೋಗಳ ಇರುತ್ತೆ ಎಲ್ಲ ಹತ್ಯೆ ಮಾಡಿ ಅಂತ ಹೇಳಿದ್ದಲ್ಲ, ಇವನು ಹಾಗೆ ಒಂದು ಹೊಡಿಸಿದ, ಪರವಾನಿಗೆ ಹೊಡಿಸಿದ. ವೇದಾಧ್ಯಯನ ಯಜ್ಞ ಯಾಗಾದಿಗಳು ಎಲ್ಲೂ ಮಾಡಬಾರದು, ಯಾಕೆ ಅಂತಂದ್ರೆ ಅವು ಮಾಡಿದಾಗ ಭಗವಂತನಿಗೆ ಶಕ್ತಿಯೇ ಬರುತ್ತೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಹಾಗೇನಿಲ್ಲ, ಭಗವಂತ ಗೋಬ್ರಾಹ್ಮಣ ಹಿತ, ಆದರೆ ಗೋಪೂಜೆ ಎಲ್ಲಾಗತ್ತೆ, ಎಲ್ಲ ಗೋ ಹತ್ಯೆ ಮಾಡಿ ಅಂತ ಹೇಳಿದ ಕಂಸ. ಆಮೇಲೆ ಇದನ್ನು ಮೊದಲು ಕೇಳಿಕೊಂಡು ಬಂದವಳೆ ಪೂತನೆ. ಕೃಷ್ಣನಿಗೆ ಇದನ್ನು ಮೊದಲು ಅವಳು ಏನು ಮಾಡಿದಳು, ಪೂತನೆ ಬಂದು ಅವಳು ಗೋಪಿಕಾ ಸ್ತ್ರೀಯರ ವೇಷದಲ್ಲೇ ಬಂದಳು ಅವಳು. ಇನ್ನು ಕೃಷ್ಣ ಹಸುಗೂಸು ಒಂದು 4-5 ತಿಂಗಳು ಅನ್ಕೊಳ್ಳಿ. ಆಗ ಪೂತನೆ ಅವಳು ಕೇಚರಿ ಅಂತ ಒಂದು ಊರ್ವಶಿ, ಊರ್ವಶಿ ಶಾಪಗ್ರಸ್ತಳಾಗಿ ಕೇಚರಿಯಾಗಿ ಪಕ್ಷಿ ರೂಪದಲ್ಲಿ ಇರ್ತಿದ್ಲು. ಅವಳು ಸುಂದರವಾದಂತಹ ವೇಷ ತೊಟ್ಟು ಕೃಷ್ಣನಿಗೆ ಹಾಲು ಕುಡಿಸ್ಬೇಕು ಅಂತ ಇದಕ್ಕೆ ಬಂದ್ಲು, ನಂದಗೋಪಕ್ಕೆ ಬಂದಾಗ ಮನೆಗೆ ಯಾರಾದರೂ ಬಂದ್ರೆ ಮಕ್ಕಳು ನೋಡ್ಲಿಕ್ಕೆ ಬಿಡ್ತಾರೆ ಅಂತ ಇವಳು ಯಶೋಧೆ ತನ್ನ ಮಗನನ್ನು ಕೊಟ್ಲು. ಅವಳು ಹಾಲು ಕುಡಿಸ್ಬೇಕು ಅಂತ ಹಾಲು ಕುಡಿಸ್ತಾ ಇದ್ಲು. ಭಗವಂತ ಆನಂದವಾಗಿ ಹಾಲು ಕುಡಿದ ಇವಳು ಕಿರ್ಚಲಿಕ್ಕೆ ಶುರು ಮಾಡಿದ್ಲು. ಇರೋ ಬರೋ ಎಲ್ಲ ವಿಷಯವನ್ನು ಭಗವಂತ ಹೀರಿದ. ಭಗವಂತನಿಗೆ ಏನು ವಿಷಯ ಏನು, ಅಮೃತ ಏನು, ಎರಡೂ ಒಂದೇ. ಕೃಷ್ಣ ಅವಳನ್ನು ವಿಷಯನ್ನು ಹೀರಿ ಅವಳು ಅಲ್ಲೇ ಸತ್ತು ಬಿಡ್ತಾಳೆ. ಸತ್ತಾಗ ಒಂದು ರೂಪದಲ್ಲಿ ಸಾಯ್ತಾಳಂತೆ. ಭಾಗವತ ಹೇಳತ್ತೆ, ಅವಳು ಇಷ್ಟು ವಿಕಾರವಾಗಿ ಬಿದ್ದಿದ್ಲು, ಅವಳ ಕೈ ಕಾಲು ಎಲ್ಲ ಕಡದು ಸುಟ್ರಂತೆ, ಅಷ್ಟು ವಿಕಾರವಾಗಿ ಬಿದ್ದಿದ್ಲಂತೆ. ಆಗ ಮತ್ತೆ ಮಗುಗೆ ಏನೋ ಆಯ್ತು ಅಂತ ಇವಳು ಯಶೋದೆ ಇದು ಮಾಡೋದು, ದೃಷ್ಟಿ ತೆಗೆಯೋದು, ದೇವರಿಗೆ ನಮಸ್ಕಾರ ಮಾಡಿಸೋದು ಎಲ್ಲ ಮಾಡ್ತಾಳೆ. ಮಾಡಿಸ್ಬೇಕಾದ್ರೆ ಇನ್ನೇನು ಕೃಷ್ಣನಿಗೆ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಒಂದು ದಿನ ಏನು ಮಾಡ್ತಾಳಂತಂದ್ರೆ, ಕೃಷ್ಣನಿಗೆ ಆಟ ಆಡಿಸ್ಬೇಕಾದ್ರೆ ಸುಂಟ್ರಗಾಳಿ ಒಂದು ಬರುತ್ತೆ, ತೃಣೀಕೃತ ತೃಣಾವರ್ತ ಯಮಳಾರ್ಜುನ ಭಂಜನ ಅಂತ. ತೃಣೀಕೃತ ತೃಣಾವರ್ತ ಏನ್ ಮಾಡ್ತಾನೆ ಅಂತಂದ್ರೆ, ಕೃಷ್ಣನ ಎತ್ತುಕೊಂಡು ಮೇಲೆ ಹೋಗಿ ಅಲ್ಲಿಂದಾನೆ ಕೆಳಗೆ ಅಪ್ಪಳಿಸಿದ್ರೆ ಮಗು ಸಾಯತ್ತೆ ಅನ್ಕೊಂಡು ಹೋಗಿದ್ದ. ಕೃಷ್ಣ ಏನು ಮಾಡಿದ, ಅವನು ಕುತ್ತಿಗೆ ಹಿಡಿದು ಅವನು ಕುತ್ತಿಗೆ ಸಿಕ್ಕಿದ, ಗಾಳಿ ಕಮ್ಮಿ ಆಯ್ತು, ಅವನು ಸತ್ತ. ಆಗ ಮತ್ತ ಅಲ್ಲಿಯೂ ಕೂಡ ದೈತ್ಯನಾಗಿ ಒಬ್ಬ ಬಿದ್ದಿದ್ದ. ಅಲ್ಲಿ ಅದರ ಮೇಲೆ ಕೃಷ್ಣ ಆಟ ಆಡ್ತಾ ಇದ್ದಾನೆ ಆನಂದವಾಗಿ. ಹಾಗೆ ಬಂದ್ರು ಮತ್ತೆ ಇವನಿಗೆ ದೃಷ್ಟಿ ತೆಗೆಯೋದು, ಇದೇನಪ್ಪ ಬಂತು ಪ್ರಾರಬ್ಧ, ಇಂತಹ ಮಗು ಹುಟ್ಟಿದೆ, ಇಂತಹ ಮಗುವಿಗೆ ಇದೇನಿದು ಅಂತ ಅವರು ಕೂಡ ಮತ್ತೆ ಎಲ್ಲ ದೇವರಿಗೆ ಇದನ್ನ ಮಾಡ್ತಾರೆ.
ಆಮೇಲೆ ಯಶೋದೆ ಕೃಷ್ಣನಿಗೆ ಹಾಲು ಕುಡಿಸ್ಬೇಕಾದ್ರೆ ಬಾಯಿ ತೆಗಿತಾನೆ ಕೃಷ್ಣ. ಕೃಷ್ಣ 2 ಬಾರಿ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ ಅವಳಿಗೆ. ಇದು ಮೊದಲೇ ಬಾರಿ, ಇನ್ನೂ ಚಿಕ್ಕ ಮಗು ಇದ್ದಾಗ, ಒಂದು 6, 7, 8 ತಿಂಗಳಿದ್ದಾಗ. ಆಗ ಬಾಯಿ ತೆಗಿತಾನೆ ಕೃಷ್ಣ. ಕೃಷ್ಣ ಬಾಯಿ ತೆಗೆದಾಗ ಇಡೀ ಜಗತ್ತು ಬ್ರಹ್ಮಾಂಡವೇ ಕಾಣುತ್ತೆ ಅದರಲ್ಲಿ. ಅಯ್ಯೋ ನನ್ನ ಮಗು ಅಂತ ಮತ್ತೆ ಅವಳು ಅಪ್ಕೊಂಡು ಮತ್ತೆ ಹಾಲು ಕುಡಿಸ್ತಾಳೆ ಕೃಷ್ಣನಿಗೆ. ಆಮೇಲೆ ಜನ್ಮ ನಕ್ಷತ್ರ ಆಗತ್ತೆ, 4ನೇ ತಿಂಗಳು, 4-5ನೇ ತಿಂಗಳು ರೋಹಿಣಿ ನಕ್ಷತ್ರ. ಅದು ಆದಮೇಲೆ ಗರ್ಗಾಚಾರ್ಯರು ಬರ್ತಾರೆ. ಅಂತಂದ್ರೆ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡ್ಲಿಕ್ಕೆ ಬರ್ತಾರೆ. ಕೃಷ್ಣನಿಗೆ ನಾಮಕರಣ ಮಾಡ್ಲಿಕ್ಕೆ ಬಂದಾಗ ಇವನಿಗೆ ಕೃಷ್ಣ, ಅವನಿಗೆ ರಾಮ ಅಂತ ಹೆಸರಿಡ್ತಾರೆ. ಇವನಿಗೆ ಕೃಷ್ಣ ಅಲ್ಲ, ಇವನು ವಾಸುದೇವನು ಹೌದು. ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನನಗೆ ಮಾತ್ರ ಗೊತ್ತು. ಯಾಕಂತಂದ್ರೆ ಯಾದವರ ಒಂದು ಏನು, ಅವನು ಯಾದವ ಕೃಷ್ಣ, ಯಾದವರ ಒಂದು ಏನು ಸಂಸ್ಕಾರ ಇದೆ ಎಲ್ಲ ಗುಟ್ಟಿನಲ್ಲಿ ಉಪದೇಶ ಮಾಡ್ತಾರೆ ಕೃಷ್ಣನಿಗೆ. ಕೃಷ್ಣನಿಗೆ ಯಾವುದಿದು ಬೇಡ, ಗುಟ್ಟಿನಲ್ಲಿ ಆ ಸಂಸ್ಕಾರವನ್ನು ಮಾಡಿ ನಾಮಕರಣ ಮಾಡಿ ಗರ್ಗಾಚಾರ್ಯರು ಹೋಗ್ತಾರೆ. ಕೃಷ್ಣನಿಗೆ 1 ವರ್ಷ ತುಂಬಿದೆ. ಆಗ ಇನ್ನೇನು ಜಸ್ಟ್ ನಡೀತಾ ಇದ್ದಾನೆ ಕೃಷ್ಣ. ಆಗ ಏನು ಮಾಡ್ತಾರೆ ಅಂತಂದ್ರೆ ಗೋಪಿಕಾಸ್ತ್ರೀಯರು ಬಂದು ಯಶೋದೆ ಹತ್ರ ಹೇಳ್ತಾರೆ, ಇಲ್ಲ ನೀನು ಕೃಷ್ಣ ಬೆಣ್ಣೆ ಕದೀತಿದ್ದಾನೆ ಅಂತ, ಮನೆಗೆ ಬರ್ತಾನೆ ಬೆಣ್ಣೆ ಕದೀತಾನೆ ಅಂತ. ಆಗ ಅವಳು ಕೇಳ್ತಾಳೆ, ಯಾಕೋ ಬೆಣ್ಣೆ ಕದೀತಿ ಅಂತ ಕೇಳಿ. ಅಹಂ ಭಕ್ಷಿತ ಮಾನಂಬ ಸರ್ವೇ ಮಿಥ್ಯಾನುಶಂಸಿಣಃ, ಎಲ್ಲರೂ ಸುಳ್ಳು ಹೇಳ್ತಾರೆ, ನಾನು ಕದೀತಾ ಇಲ್ಲ ಅಂತ. ಆ ಕೃಷ್ಣ ಅವ್ರಿಗೆ ಯಾಕೆ ಅವ್ರ ಮನೆಗೆ ಹೋಗ್ತಿದ್ದ ಅಂತಂದ್ರೆ ಅವರ ಹೃದಯ ಸಮುದ್ರದ ಬೆಣ್ಣೆ ಕದಿಲಿಕ್ಕೆ ಹೋಗ್ತಿದ್ದ. ಇವೆಲ್ಲ ಬೆಣ್ಣೆ ಸಾಂಕೇತಿಕ ಬೆಣ್ಣೆ ಇದು. ಆ ಹೃದಯ ಸಮುದ್ರದ ಬೆಣ್ಣೆ ಕದಿಲಿಕ್ಕೆ ಹೋಗ್ತಿದ್ದ. ಆ ಕೃಷ್ಣ ಬಂದು ಬೆಣ್ಣೆ ಕದಿಲಿಲ್ಲ ಅಂದ್ರೆ ಕೃಷ್ಣ ಬರಲೇ ಇಲ್ಲ ಅಂತ ಕಾಯ್ತಾ ಕೊಡೋರು ಅವರು ಗೋಪಿಕಾ ಸ್ತ್ರೀಯರೆಲ್ಲರೂ. ಹಾಗೆ ಅದು ಒಂದು ಕೃಷ್ಣನ ಲೀಲೆ ಆಯ್ತು. ಒಂದು ದಿನ ಏನಾಗತ್ತೆ ಅಂತಂದ್ರೆ ಕೃಷ್ಣನನ್ನು ಮತ್ತೆ ನೀನು ಬೆಣ್ಣೆ ಎಲ್ಲ ಕದಿತೀಯ, ನೀನು ತುಂಬಾ ಗಲಾಟೆ ಆಯ್ತು ಅಂತ ತಾಯಿ ಯಶೋದೆ ಅವನನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಒಂದು ಅವಲಕ್ಕಿ ಕುಟ್ಟುವ ಜಿಡ್ಡೆ, ಈಗ ಯಾರೂ ನೋಡಿಲ್ಲ, ಯಾಕಂದ್ರೆ ಈಗ ಅವಲಕ್ಕಿ ಎಲ್ಲ ಮಿಲ್ಲಲ್ಲಾಗತ್ತೆ. ನಾನು ಚಿಕ್ಕವನಿದ್ದಾಗ ಅದು ನೋಡಿದ್ದೆ, ಅವಲಕ್ಕಿ ಕುಟ್ಟೋ ಜಿಡ್ಡೆ. ಅದು ದೊಡ್ಡ ಮರದ ಪೀಸ್, ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ, ಆದ್ರೆ ಒಬ್ಬರಿಂದ ಎಳೆಯಕ್ಕೂ ಆಗಲ್ಲ ಅದು. ಅಂತಹ ಮರಕ್ಕೆ ತಾಯಿ ಕಟ್ಟಲಿಕ್ಕೆ ಹೋಗ್ತಾಳೆ. ಕಟ್ಟಲಿಕ್ಕೆ ಹೋದಾಗ ಎಷ್ಟು ಹಗ್ಗ ತಂದರೂ ಕಟ್ಸ್ಕೊಳ್ಳಿಕ್ಕೆ ಆಗಲ್ಲ. ಅಂತಂದ್ರೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ಭಾಗವತ ಎಷ್ಟು ಕಟ್ಟಿದರೂ ಕೂಡ ಭಗವಂತ ಕಟ್ಟಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ, ಹಗ್ಗವೇ ಮುಗಿದು ಹೋಯ್ತು, ಆದ್ರೆ ಅವನು ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದಾಗ ಅದಕ್ಕೆ ಅವನಿಗೆ ದಾಮೋದರ ಅಂತ ಅನ್ನೋದು. ಹಗ್ಗ ಕಟ್ಟಿಸ್ಕೊಂಡು ಅದಕ್ಕೆ ದಾಮೋದರ ದೂರ ತರಾಂತಕ ಒಂದೇ ಪಾರಕ ಪಾರ ಪರಸ್ಮ ಅಂತ ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ನೋಡಿ, ನಾವು ಇವತ್ತು ನಮ್ಮ ಭಾಗವತ ಕಾರ್ತಿಕ ಮಾಸದಲ್ಲಿ, ಇದು ದಾಮೋದರನ ಮಾಸ, ಇದು ಇವತ್ತು ದಾಮೋದರನ ಕತೆ ಬಂತು. ಆಗ ಯಾವ ಉಪನಿಷತ್ತು, ವೇದ, ಸಾಂಖ್ಯ ಯೋಗ ಇವು ಯಾವೂ ಕೂಡ ಭಗವಂತನ ಪಾರಮ್ಯ ಹೇಳಿ 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 ಸೋಲತ್ತೆ. ಅಂತಹ ಪರಶಕ್ತಿಯನ್ನು ಕಟ್ಟಲಿಕ್ಕೆ ಹೋದ್ಲು ಅಂತ ಭಾಗವತ ಹೇಳುತ್ತೆ. ಅಂತಹ ಪರಶಕ್ತಿಯನ್ನು ಕಟ್ಟಲಿಕ್ಕೆ ಹೋದ್ಲು, ಅವನೇ ದಾಮೋದರನಾದ. ಆದರೂ ಕೂಡ ತಾಯಿಗೆ ಒಲಿದು ಕಟ್ಟಿಸ್ಕೊಂಡ ಮೇಲೆ ಅವಳು ಮತ್ತೆ ಬೇರೆ ಎಲ್ಲೂ ಹೋದ್ಲು. ಕೃಷ್ಣ ಅದನ್ನು ಎಳ್ಕೊಂಡು ಹೋದ. ಅದನ್ನು ಎಳ್ಕೊಂಡು ಹೋಗಿ ಅಲ್ಲೊಂದು ಮತ್ತಿ ಮರ ಇತ್ತು. ಆ ಮತ್ತಿ ಮರಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ಹೊಡೆದಿದ ತಕ್ಷಣ ಮತ್ತಿ ಮರ ಬಿದ್ದು ಬಿಡುತ್ತೆ. ಬಿದ್ದಾಗ ಇಬ್ರು ಅಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಅವರೇ ನಳಕೋಬರ ಮಣಿಗ್ರೀವರು, ಕುಬೇರನ ಮಕ್ಕಳು. ಅವರು ಒಂದು ದಿನ ಅಪ್ಸರ ಸ್ತ್ರೀಯರ ಜೊತೆ ಸ್ನಾನ ಮಾಡಬೇಕಾದ್ರೆ ನಾರದರು ಬರ್ತಾರೆ. ನಾರದರು ಬಂದಾಗ ನಾರದರು ಗೋಜಿಗೆ ಹೋಗಲಿಲ್ಲ, ಹಾಗೆ ಇದ್ರು. ಅದಕ್ಕೆ ನಿಮಗೆ ಮರದ ಜನ್ಮ ಬರಲಿ, ಭಗವಂತನಿಂದನೇ ನಿಮಗೆ ಶಾಪ ವಿಮೋಚನೆ ಅಂತ ಹೇಳಿ ಆ ಶಾಪ ವಿಮೋಚನೆ, ಅವರೇ ನಳಕೋಬರ ಮಣಿಗ್ರೀವರು ಮರವಾಗಿ ಇರ್ತಾರಲ್ಲಿ. ಕೃಷ್ಣನ ಅವತಾರ ಆಗಿ ಕೃಷ್ಣನಿಂದಲೇ ಅವರಿಗೆ ಶಾಪ ವಿಮೋಚನೆ. ಭಗವಂತ ನೀನು ನಮ್ಮನ್ನು ಉದ್ಧಾರ ಮಾಡಿದೆ, ನಮ್ಮ ಶಾಪ ವಿಮೋಚನೆ ಆಯಿತು ಅಂತ ನಮಸ್ಕಾರ ಮಾಡಿ ಹೋದ್ರು ಅವರು. ನೀವೆಲ್ಲ ಕೇಳ್ಬೋದು, ಇದೇನಿದು ಅಪ್ಸರಾ ಸ್ತ್ರೀಯರು, ಇವರು ಪ್ರತಿ ಸರ್ತಿ ಯಾರೋ ಬರ್ತಾರೆ ಶಾಪ ತಗೋತಾರೆ, ಇದೇನು ಭೂಮಿಗೆ ಬರ್ತಾರೆ ಅಂತಂದ್ರೆ, ಈ ಕೆಲವು ಮುಕ್ತ ಜೀವಿಗಳು, ಇವೆಲ್ಲ ಜೀವಿಗಳು ಏನಿದೆ ಅಲ್ಲ, ಗಂಧರ್ವರು ಅವರ ಕೆಲಸವೇ ಅದು. ಅದರಲ್ಲಿ ಯಾವುದೇ ತರಹದ ಪಾಪ ಇಲ್ಲ. ದೇರ್ ಇಸ್ ನೋ ಟ್ಯಾಬು. ಅದು ಕೆಲಸ, ದೇವರು ಕೊಟ್ಟಿರೋ ಕೆಲಸವೇ ಅದು ಅವರಿಗೆ, ಅದೇ ಮಾಡೋದು ಅವ್ರ ಕೆಲಸ. ಆದ್ದರಿಂದಾಗಿ ಇಂತಹ ಅನೇಕ ಕಥೆಗಳನ್ನು ನಾವು ನೋಡ್ತೇವೆ. ಆಮೇಲೆ ನಳಕೋಬರ ಮಣಿಗ್ರೀವರಾದ ಮೇಲೆ ಮತ್ತೆ ಒಂದು ಕಂಪ್ಲೇಂಟ್ ಬಂತು ಕೃಷ್ಣನ ಮೇಲೆ, ಮಣ್ಣು ತಿಂತಾನೆ ಇವನು ಅಂತ. ಮತ್ತೆ ಅವಳು ಕೇಳ್ತಾಳೆ ಯಶೋದೆ, ಮಣ್ಣು ತಿಂತೇನು ಅಂತ ಕೇಳಿದಾಗ, ಇಲ್ಲ ನಾಹಂ ಭಕ್ಷಿತವ ನಮ್ಮ ಸರ್ವೇ ಮಿಥ್ಯಾಭಿಶಂಸನ, ಎಲ್ಲ ಸುಳ್ಳು ಹೇಳ್ತಾರೆ, ನಾನೇನು ಮಣ್ಣೆ ತಿನ್ನಲ್ಲ. ಆಯ್ತು ಬಾಯಿ ತೆಗಿ ಅಂತ ಕೇಳಿದಾಗ ಮತ್ತೆ ಬಾಯಿ ತೆಗಿತಾನೆ. ಮತ್ತೆ ಬ್ರಹ್ಮಾಂಡ ದರ್ಶನ ಅವಳಿಗೆ, ಅದೊಂಥರ ವಿಶ್ವರೂಪದ ದರ್ಶನ ಅವಳಿಗೆ. ಬ್ರಹ್ಮಾಂಡ ದರ್ಶನ ಆಗುತ್ತೆ. ಆ ಸಮಯದಲ್ಲಿ ಅವಳು ಕೂಡ ಅದರಲ್ಲಿ ಇದ್ದಾಳೆ ಅಂತ ಅವಳು ಕಾಣಿಸುತ್ತೆ ಯಶೋಧೆಗೆ. ಆಗ ಅಯ್ಯೋ ನನ್ನ ಮಗು ಅಂತ ಹೇಳಿ, ಇಂಥ ಪರಶಕ್ತಿಯನ್ನು ನಾನು ಕಟ್ಟಾಕ್ಲಿಕ್ಕೆ ನೋಡಿದೆ, ಇಂಥ ಪರಶಕ್ತಿಯನ್ನು ನಾನು ಬೈಲಿಕ್ಕೆ ನೋಡಿದೆ ಅಂತ ಹೇಳಿದಾಗ ಅದು ಏನು ಮಾಡ್ಲಿಕ್ಕೆ ಬರಲ್ಲ, ಮಾಯೆ, ಅದು ಭಗವಂತನ ಮಾಯೆ ಆಗ ಆವರಿಸಿರುತ್ತೆ. ಆಗ ಮಣ್ಣು ತಿಂದಿದ್ದು ಅದು ವಿಶ್ವರೂಪ ದರ್ಶನ ಮಾಡಿದ.
ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವರು ಇದ್ದಿದ್ದು ಬೃಹದ್ವನ ಅಂತ ಏರಿಯಾ ಅದು. ಆ ಬೃಹದ್ವನದಿಂದ ಬೃಂದಾವನಕ್ಕೆ ಹೋಗ್ತಾರೆ, ಅಂದ್ರೆ ಮಥುರೆಗೆ ಹತ್ರ. ಇನ್ನು ಬೃಹದ್ವನದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಡು ಪ್ರಾಣಿಗಳ ಕಾಟ ಸಿಕ್ಕಾಪಟ್ಟೆ ಆಯ್ತು. ತೋಳುಗಳ ಕಾಟ, ಹುಲಿಯ ಕಾಟ. ಅವು ಹುಲಿ ಏನಂತಂದ್ರೆ ತೋಳುಗಳು ಮತ್ತೆ ಹುಲಿಗಳು ಮುಖ್ಯ ಅಂತಂದ್ರೆ ದನಗಳನ್ನು ತಿನ್ನೋದು ಆಹಾರ. ಅದಕ್ಕಾಗಿ ನಾವು ಪಿಕ್ಚರಲ್ಲೆಲ್ಲ ನೋಡಿರ್ತೀವಿ, ಕೃಷ್ಣ ಅಂತಂದ್ರೆ ದೊಡ್ಡ ದೊಡ್ಡ ಅರಮನೆ ಅಂತ. ಅರಮನೆ ಇರಲಿಲ್ಲ, ಭಾಗವತ ಅರಮನೆಗೆ ವಿವರಣೆ ಮಾಡಲ್ಲ. ಅವರು ಗುಡಿಸಲು ಹಾಕೊಂಡಿದ್ರು, ಹಾಲು ಮಾರೋರು ಅವರು. ಅವ್ರಿಗೆಲ್ಲಿ ಇದು ಎಲ್ಲಿ ಪ್ಯಾಸ್ಚರ್, ಗ್ರೀನ್ ಪ್ಯಾಸ್ಚರ್ ಇದೆ ಅಲ್ಲಿ ಹೋಗ್ತಾ ಇದ್ರು ಅವರು. ದೇವರ್ ಕೈಂಡ್ ಆಫ್ ವ್ಯಾಗ ಬೌಂಡ್ಸ್ ಅಂತ ಹೇಳ್ತಾರೆ. ಹಾಗೆ ಅವ್ರು ಎಲ್ಲಿ ಸಿಗತ್ತೆ ಅಲ್ಲಿ ಜಾಗ ಅಲ್ಲಿ ಹೋಗ್ತಿದ್ರು. ಆಗ ಬೃಹದ್ವನ ಬಿಟ್ಟು ಬೃಂದಾವನಕ್ಕೆ ಬರ್ತಾರೆ, ಮಥುರೆ ಹತ್ತಿರ ಅದು. ಆಗ ಬಂದಾಗ ಮೊದಲು ಬಂದವನೇ ಇವನು ವತ್ಸಾಸುರ. ವತ್ಸಾಸುರ ಅವನು ಒಂದು ಚಿಕ್ಕ ಕರುವಿನ ರೂಪದಲ್ಲಿ ಬಂದ. ಇವರ ಜೊತೆ ಸೇರ್ಕೊಂಡು ಬಂದವನು ವತ್ಸಾಸುರ. ವತ್ಸಾಧರೋನಂತ ಧೇನುಕಾಸುರ ಭಂಜನ ಅಂತ. ವತ್ಸ ಇದನ್ನು ನೋಡಿ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಬಕಾಸುರ ಬಂದ. ಬಕಾಸುರನನ್ನು ಕೃಷ್ಣ ಅವ ಬಕನನ್ನು ಎರಡು ಹಿಂಗೆ ಸೀಳಿ ಕೊಂದು ಅದನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಧೇನುಕಾಸುರ ಬರ್ತಾನೆ. ಒಂದು ತಾಳಿ ಹಣ್ಣು ಅಂತ ಒಂದು ಥರದ ಹಣ್ಣು ಅದು. ಈಗಿಲ್ಲ, ಈಗ ಅದು ಜಾತಿ ಹಣ್ಣವೇ ಇಲ್ಲ ಆ ತಾಳಿ ಹಣ್ಣು. ಅದಕ್ಕೆ 3 ಚುಕ್ಕೆ ಇರುತ್ತೆ. ಅದೊಂಥರ ಏನೋ ಅದು ತಿನ್ಲಿಕ್ಕೆ ತುಂಬಾ ಸಿಹಿಯಾಗಿರುತ್ತೆ ಅಂತ ತಾಳಿ ಹಣ್ಣು ಅಂತ ಹೇಳ್ತಾರೆ. ಆ ಹಣ್ಣಿನ ಮರಗಳು ಬೃಂದಾವನದಲ್ಲಿ ಇತ್ತು. ಆಗ ಏನು ಮಾಡ್ತಾನೆ, ಗೋಪಬಾಲಕರೆಲ್ಲ ನಮಗೆ ತಾಳಿ ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೋಗಲ್ಲ, ಬಲರಾಮನ್ ಕಳಿಸ್ತಾನೆ. ಸ್ವಲ್ಪ ಅವ್ರಿಗೆ ಬೇಕಂತ ನೀನೇ ಹೋಗೋಣ ಅಂತ ಕಳಿಸ್ತಾನೆ. ಬಲರಾಮ ಹೋಗ್ತಾನೆ. ಅಲ್ಲಿ ಒಬ್ಬ ಕತ್ತೆ ರೂಪದಲ್ಲಿ ಇರ್ತಾನೆ ಒಬ್ಬ ಅಸುರ. ಆ ಕತ್ತೆ ರೂಪದಲ್ಲಿ ಇರೋ ಅಸುರ ಅಲ್ಲಿ ತಾಳಿ ಹಣ್ಣು ತಿನ್ಲಿಕ್ಕೆ ಯಾರು ಬಂದ್ರು ಅವರಿಗೆ ಅವರ ಮೇಲೆ ಎಗರ್ತಿರ್ತಾನೆ. ಆಗ ಎಗರ್ಬೇಕಾದ್ರೆ ಇವನು ಏನ್ ಮಾಡ್ತಾನೆ ಬಲರಾಮ ಅಂತಂದ್ರೆ, ಅವನು ಬಂದಿದ ತಕ್ಷಣ ಅವ್ನು ಹಿಡ್ಕೊಳ್ಳೋದು ಆ ಮರಕ್ಕೆ ಹೊಡಿತಾ ಇರ್ತಾನೆ. ಅವನ ಸಂಸಾರದವ್ರು ತುಂಬಾ ಇರ್ತಾರೆ. ಆ ಮರಕ್ಕೆ ಹೊಡೆದಂಗೆಲ್ಲ ಹಣ್ಣುಗಳು ಬೀಳ್ತಾ ಇತ್ತು. ಆಗ ಆ ತಾಳಿ ಹಣ್ಣು ಅವರಿಗೆ ತಿನ್ನಿಸಿದ ಅವನು ಧೇನುಕಾಸುರ. ಅವನು ಕೂಡ ಸಂಹಾರ ಬಲರಾಮನಿಂದ ಆಯ್ತು. ಒಂದೊಂದು ಸರ್ತಿ ಕೃಷ್ಣ ಮಾಡ್ತಿದ್ದ, ಒಂದೊಂದು ಸರ್ತಿ ಅಣ್ಣನ್ ಕಳಿಸ್ತಿದ್ದ. ಆಗ ಆ ಬೃಂದಾವನದಲ್ಲಿ ಒಂದು ನದಿ ಇರತ್ತೆ. ಆ ಯಮುನೆಯ ತೀರ ಅದು. ಅಲ್ಲಿ ಏನಾಗತ್ತೆ ಅಂತಂದ್ರೆ, ಒಂದು ದಿನ ಹಸುಗಳು ಹೋಗಿ ನೀರು ಕುಡಿಬೇಕಾದ್ರೆ ಹಸುಗಳು ಮತ್ತೆ ಗೋಪ ಬಾಲಕರೆಲ್ಲ ಆ ವಿಷಭರಿತವಾದಂತಹ ನೀರು ಕುಡಿದು ಅವರು ಅಲ್ಲೇ ಬಿದ್ದು ಬಿಡ್ತಾರೆ. ಆಗ ಕೃಷ್ಣನಿಗೆ ಸುದ್ದಿ ಹೋಗುತ್ತೆ. ಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ, ಅಲ್ಲೇ ಒಂದು ಮರ ಇರುತ್ತೆ. ಮರದ ತುದಿಯಿಂದ ಎಗರಿ ಒಳಗೆ ಹೋಗ್ತಾನೆ. ಕಾಳೀಯ ಫಣಮಾಣಿಕ್ಯ ಭಂಡಿತ ಶ್ರೀಪದಾಂಬುಜ, ಕಾಳೀಯ ಮಥನ ಕೃಷ್ಣ. ಆಗ ಆ ಕಾಳಿ ಏನಿರ್ತಾನಲ್ಲ ಅವನ ತಲೆಯ ಮೇಲೆ ಕೃಷ್ಣ ನಿಂತು ನಾಟ್ಯವಾಡ್ತಾನೆ. ಆಗ ಎಲ್ಲರೂ ಹೋಗಿ ಕೃಷ್ಣ ಬರಲೇ ಇಲ್ಲ ಅಂತ ಯಶೋಧ ಮತ್ತೆ ನಂದನಿಗೆ ಹೇಳ್ತಾರೆ. ಆಗ ಬಲರಾಮ ಹೇಳ್ತಾನೆ, ನೀವು ಸುಮ್ಮನೆ ಕೂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ, ಅವ್ನು ಬಂದಾಗ ಬರ್ತಾನೆ, ಏನೂ ಯೋಚನೆ ಮಾಡಬೇಡಿ, ಅವ್ನು ಎಲ್ಲೂ ಹೋಗಲ್ಲ ಅಂತ ಬಲರಾಮ ಹಾಸ್ಯ ಮಾಡ್ತಾನೆ. ಆಗ ನಿಧಾನಕ್ಕೆ ಕೃಷ್ಣ ಆ ಕಾಳಿಯ ಮೇಲೆ ನೃತ್ಯ ಮಾಡ್ತಾ ಮೇಲೆ ಬರ್ತಾನೆ. ಕಾಳಿಯ ಫಣಮಾಣಿಕ್ಯ ಭಂಡಿತ ಶ್ರೀಪದಾಂಬುಜ, ಕಾಳಿಯ ಮಥನ ಕೃಷ್ಣ. ಈಗಲೂ ಕೂಡ ನಮ್ಮ ಮಾಧ್ವ ಕೆಲವು ಮಠದಲ್ಲಿ ಕಾಳಿಯ ಮಥನ ಕೃಷ್ಣನ ಪೂಜೆ ನಡೆಯುತ್ತೆ. ಅದಮಾರ ಮಠದಲ್ಲಿ ಅದು ವಿಗ್ರಹ ಇದೆ, ಮೂಲ ವಿಗ್ರಹ ಆಚಾರ್ಯ ಕೊಟ್ಟಿದ್ದು ಕಾಳಿಯ ಮಥನ ಕೃಷ್ಣ. ಕಾಳಿಯ ಮಥನ ಕೃಷ್ಣ ಯಾಕೆ ಅದರ ಮೇಲೆ ನೃತ್ಯವಾಡಿದ ಅಂತಂದ್ರೆ, ಆ ಕಾಳಿ ಏನಿರ್ತಾನಲ್ಲ ಅವನಿಗೆ ಗರುಡನಿಗೆ ಹೆದರಿ ರಮಣ ದ್ವೀಪ ಬಂದು ಇಲ್ಲಿ ಸೇರಿರ್ತಾನೆ. ಅದಕ್ಕೆ ಆಗ ಕೃಷ್ಣ ಹೇಳ್ತಾನೆ, ನನ್ನ ಪಾದಸ್ಪರ್ಶ ನಿನ್ನ ತಲೆಯ ಮೇಲಾಗಿದೆ, ನಿನ್ನಗೆ ಮತ್ತೆ ನಿನ್ನ ಪರಿವಾರದವರಿಗೆ ಗರುಡ ಏನೂ ಮಾಡಲ್ಲ. ನೀನು ಹೋಗಿ ನೀನು ಸಮುದ್ರದಲ್ಲಿ ರಮಣ ದ್ವೀಪ ಏನಿದೆ ಅಲ್ಲ, ಅಲ್ಲಿ ಹೋಗಿ ನಿನ್ನ ಮೂಲ ಸ್ಥಾನಕ್ಕೆ ಹೋಗು, ನಿನಗೆ ಗರುಡ ಏನೂ ಮಾಡಲ್ಲ ಅಂತ ಆಶ್ವಾಸನೆ ಕೊಟ್ಟು ಅವನನ್ನು ಕಳಿಸ್ತಾನೆ. ಇದು ಕಾಳಿಯ ಮಥನ ಕೃಷ್ಣ. ಆಮೇಲೆ ಮತ್ತೇನಾಗತ್ತೆ ಅಂತ, ಅವತ್ತಿನ ದಿನ ರಾತ್ರಿ ಅಲ್ಲೇ ವಾಸ್ತವ್ಯ ಮಾಡ್ತಾರೆ. ವಾಸ್ತವ್ಯ ಮಾಡಿದಾಗ ಒಂದು ಕಾಡ್ಗಿಚ್ಚು ಬರುತ್ತೆ, ವೈಲ್ಡ್ ಫೈರ್. ಕಾಡ್ಗಿಚ್ಚು ಬಂದಾಗ ಮತ್ತೆ ಎಲ್ಲರೂ ಗಾಬರಿ ಆಗ್ತಾರೆ. ಗಾಬರಿ ಆದಾಗ ಕೃಷ್ಣ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಕೃಷ್ಣ ಅಗ್ನಿಪಾನ ಮಾಡ್ತಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜ ಆಯ್ತಾ ತೋರಿಸಿದ್ದು ಮೊದಲು ಇಲ್ಲಿ 2 ಬಾರಿ ಅಗ್ನಿಪಾನ ಮಾಡಿದ್ದಾನೆ ಕೃಷ್ಣ. ಮುಂದಿನ ಪ್ರಸಂಗ ನಾನು ಹೇಳ್ತೀನಿ ಯಾವಾಗಂತ. ಅಗ್ನಿಪಾನ ಮಾಡ್ತಾನೆ. ಅಗ್ನಿಪಾನ ಮಾಡಿದಾಗ ಪ್ರಳಂಬಾಸುರ ಬರ್ತಾನೆ. ಪ್ರಳಂಬಾಸುರನನ್ನು ಬಲರಾಮ ಸಂಹಾರ ಮಾಡ್ತಾನೆ. ಪ್ರಳಂಬಾಸುರ ಆದ ಮೇಲೆ ಶರದ್ ಋತು ಶುರು ಆಗತ್ತೆ. ಕೃಷ್ಣ ವೇಣುನಾದ ಮಾಡ್ತಾನೆ. ಶರದ್ ಋತುವಿನಲ್ಲಿ ಆ ಚಂದ್ರನ ಬೆಳದಿಂಗಳಿನಲ್ಲಿ ವೇಣುನಾದ ಮಾಡ್ಲಿಕ್ಕೆ ಅಂತಂದ್ರೆ ಎಲ್ಲವೂ ಸ್ಟ್ಯಾಂಡ್ ಸ್ಟಿಲ್ ಆಗ್ತಿತ್ತಂತೆ. ಅದೇ ಆಗ ವೇಣುನಾದ ಮಾಡ್ಬೇಕಂತಂದ್ರೆ ಎಲ್ಲಾ ಗೋಪಿಕಾ ಸ್ತ್ರೀಯರು ತಾವು ಮಾಡ್ತಾ ಇರೋ ಕೆಲಸ ಬಿಟ್ಟು ಓಡಿ ಬರ್ತಿದ್ರಂತೆ. ಆಗ ಕೃಷ್ಣ ಹೇಳ್ತಾನೆ, ಇದು ಏನಿದು, ನನ್ನ ಒಂದು ಆನಂದಕ್ಕಾಗಿ ನಾನು ಇದನ್ನ ವೇಣುನಾದ ಮಾಡ್ತೇನೆ. ಅದು ಓಂಕಾರದ ಧ್ವನಿ, ಅದು ವೇಣುನಾದ ಪ್ರಿಯ ಗೋಪಾಲಕೃಷ್ಣ ಅಂತ ರಾಜರು ಹಾಡು ಬರೆದಿದ್ದಾರೆ. ಇದು ನನ್ನ ಸಂತೋಷಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಕೆಲಸಗಳನ್ನು ಬಿಟ್ಟು ಬರೋದು
ಇದು ಸರಿಯಲ್ಲ ಅಂತ ಹೇಳಿದಾಗ, ಇಲ್ಲ ಕೃಷ್ಣ ನಾನು ನಿಮ್ಮ ಬಿಟ್ಟ ಇರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಗೋಪಿಕಾಸ್ತ್ರೀಯರು. ಆಯ್ತು ಅಂತ ನೃತ್ಯ ಮಾಡೋಣ ಅಂತ ಆ ಶರದ್ ಋತುವಿನಲ್ಲಿ, ಅದೊಂದು ಕೃಷ್ಣನ ಒಂದು ಲೀಲೆ. ಅದು ಕೆಲವರು ಆಕ್ಷೇಪ ಮಾಡಿದ್ದುಂಟು, ಏನು ನಿಮ್ಮ ಕೃಷ್ಣ ಎಲ್ಲ ಇರೋ ಬರೋ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡಿದಾನೆ ಅಂತ. 7 ವರ್ಷದ ಮಗು ಯಾರ ಜೊತೆ ಡ್ಯಾನ್ಸ್ ಮಾಡಿದ್ರು ಯಾರಿಗೂ ಆಕ್ಷೇಪ ಇಲ್ಲ. ಯಾಕೆಂದ್ರೆ ಗೋಪಿಕಾ ಸ್ತ್ರೀಯರ ಮನೆಯವರೇ ಆಕ್ಷೇಪ ಮಾಡಲಿಲ್ಲ, ನೀವ್ಯಾರು ಆಕ್ಷೇಪ ಮಾಡೋರು? ಅವನು 7 ವರ್ಷದ ಮಗು, ಅವನು ಪರಶಕ್ತಿ, ಅದು ಬೇರೆ ಮಾತು. ಆದರೂ ಕೂಡ ಆ ಕೃಷ್ಣನ ಜೊತೆ ಅವರು ಗೋಪಿಕಾ ಸ್ತ್ರೀಯರು ನೃತ್ಯ ಮಾಡಿದರು. ಅದೇ ಗೋಪಿ ಗೀತ ಅಂತ ಬಹಳ ವಿಸ್ತಾರವಾಗಿದೆ, ಭಾಗವತದಲ್ಲಿ ಇದೆ ಗೋಪಿ ಗೀತ ಅಂತ. ಅದರಲ್ಲಿ ಕೃಷ್ಣನ ಮಹಿಮೆ, ಕೃಷ್ಣ ಕೊಳಲು ಬಾರಿಸಬೇಕು, ಕೊಳಲು ನಾದ ಮಾಡಿದಾಗ ಹೇಗೆ ನದಿ ಹಾಗೆ ನಿಂತಿತು, ಪಕ್ಷಿಗಳು ಹಾರೋದು ಬಿಟ್ಟು ಅದನ್ನು ಕೇಳ್ತಾ ನಿಂತರು ಅಂತಂದ್ರೆ ಒಂದು ಯಾರೋ ಪೇಂಟಿಂಗ್ ಮಾಡಿದವ್ರ ತರ ಆಗ್ತಿತ್ತಂತೆ ಆಗ ಜಗತ್ತು ಎಲ್ಲ. ಅದು ಕೃಷ್ಣನ ವೇಣುನಾದದ ಇದು, ಅದು ವಿಸ್ತಾರವಾಗಿ ಗೋಪಿ ಗೀತ ಅಲ್ಲಿ ಬರುತ್ತೆ. ಆಮೇಲೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಈ ಎಲ್ಲ ಗೋಪಿಯರು ನಗ್ನವಾಗಿ ಬೆಳಗ್ಗೆ ಯಮುನಾ ತೀರದಲ್ಲಿ, ಸುಮಾರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಗ್ನವಾಗಿ ಸ್ನಾನ ಮಾಡ್ತಿರ್ತಾರೆ. ಅವರು ಒಂದು ವ್ರತ ಮಾಡ್ತಾರೆ, ಕಾತ್ಯಾಯನಿ ವ್ರತ. ಕಾತ್ಯಾಯನಿ ಅಲ್ಲ, ಕಾತ್ಯಾಯನಿ ಬೇರೆ ದೇವತೆ, ಕಾರ್ತ್ಯಾಯನಿ. ಕಾರ್ತ್ಯಾಯನಿ ಮಹಾಮಾಯೆ ಮಹಾಯೋಗಿಣ್ಯಧೀಶ್ವರಿ ನಂದಗೋಪ ಸುತಂ ದೇವಂ ಪತಿಮ್ಮೆ ಕುರುತೇ ನಮಃ ಅಂತ. ನಂದಗೋಪನೇ ನಮಗೆ ಗಂಡ ಆಗಬೇಕು ಅಂತ ಸ್ನಾನ ಮಾಡ್ತಾರೆ, ನಗ್ನವಾಗಿ ಸ್ನಾನ ಮಾಡ್ತಾರೆ. ಆಗ ಕೃಷ್ಣ ಬಂದು ಅವ್ರ ಬಟ್ಟೆ ಕದ್ದು ಬಿಡ್ತಾನೆ. ಅಂದ್ರೆ ಇಲ್ಲಿ ನೋಡಬೇಕು, ಅವ್ರ ಬಟ್ಟೆ ಅನ್ನೋದು ಒಂದು ದಾರಿ, ಅದು ದಾರಿಯ ತೋರಿಸಲಿಕ್ಕೆ ಕೃಷ್ಣ ಬಟ್ಟೆ ಕದ್ದ. ಅವೆಲ್ಲ ಸಂಕೇತ. ಇದು ಸುಮ್ಮನೆ ಬಟ್ಟೆ ನಿಮ್ಮ ಕೃಷ್ಣ ಬಟ್ಟೆ ಕದೀತಾನೆ ಹಾಗೆ ಹೇಗೆ ಅಂತ ಆಕ್ಷೇಪ ಮಾಡ್ತಾರೆ, ಅಲ್ಲ. ಅದು ಬಟ್ಟೆ ಅನ್ನೋದು ಒಬ್ಬರಿಗೆ ದಾರಿ, ತುಂಡು ಬಟ್ಟೆ ಅದು ದಾರಿಯ ಸಂಕೇತ, ಅದು ಒಂದು ದಾರಿ ತೋರಿಸ್ತಾನೆ. ಆಗ ಕೃಷ್ಣ ಅವರಿಗೆ ಹೇಳ್ತಾನೆ, ನೀವು ನಗ್ನರಾಗಿ ಸ್ನಾನ ಮಾಡಬಾರದು, ಇದು ಮಹಾಪಾಪ. ನಾನು ನಿಮ್ಮ ಗಂಡ ಆಗುತ್ತೀನಿ ಇಲ್ಲ ಅಂತಿಲ್ಲ, ಆದರೆ ನಗ್ನವಾಗಿ ಸ್ನಾನ ಮಾಡೋದು ಪಾಪ ಅಂತ ಹೇಳಲಿಕ್ಕೆ ಕೃಷ್ಣ ಈ ಒಂದು ನಾಟಕ ಮಾಡಿದ. ಗೋಪಿಕಾ ಸ್ತ್ರೀಯರನ್ನು ಅವರಿಗೆ ಸಂತೈಸಿ ಅವರಿಗೆ ಅನುಗ್ರಹ ಮಾಡಿ ಕಳಿಸ್ತಾನೆ. ಆಮೇಲೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಮಧ್ಯಾಹ್ನ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲ ಗೋಪಾಲಕರು ಕೃಷ್ಣ ನಮಗೆ ಹಸಿವಾಗಿದೆ ಅಂತ ಹೇಳ್ತಾರೆ. ಆಯ್ತು, ಇಲ್ಲಿ ಯಾಗಶಾಲೆಗೆ ಹೋಗಿ ಅಲ್ಲಿ ಏನೋ ಮಾಡಿರ್ತಾರೆ, ಅದನ್ನ ತಗೊಂಡ್ ಬನ್ನಿ ಅಂತ ಹೇಳಿದಾಗ ಇವ್ರೇನ್ ಮಾಡ್ತಾರೆ, ಹುಡುಗರು ಹೋಗಿ ಆ ಯಾಗಶಾಲೆಯಲ್ಲಿ ಪುರೋಹಿತರಿಗೆಲ್ಲ ಕೇಳ್ತಾರೆ, ಇಲ್ಲ ನಮಗೆ ಹಸಿವಾಗಿದೆ, ಸ್ವಲ್ಪ ಏನಾದರೂ ಇದ್ರೆ ಕೊಡಿ, ಅನ್ನ ಅದು ಕೊಡಿ ಅಂತ ಹೇಳಿದಾಗ, ಇನ್ನೂ ದೇವರ ಸಮರ್ಪಣೆ ಆಗಿಲ್ಲ, ನಿಮಗೇನು ಕೊಡಬೇಕು? ಇಲ್ಲ ಕೃಷ್ಣ ಹೇಳಿದ್ದಾನೆ ಅಂತಂದ್ರೂ ಕೊಡಲ್ಲ ಅವರು, ಯಾಗಶಾಲೆಯವರು, ಪುರೋಹಿತರು. ಅಂತಂದ್ರೆ ನಮಗೆ ದೇವರು ಮುಂದೆ ಬಂದ್ರೂ ಕೂಡ ನಮಗೆ ದೇವರು ಅಂತ ಗೊತ್ತಾಗಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಯಾರೋ ನಾಟಕ ಕಂಪನಿಯವರು ಬಂದಿದ್ದಾರೆ ಅರೆಸ್ಟ್ ಮಾಡಿ ಅಂತ, ನಮಗೆ ದೇವರ ಮುಂದೆ ಬಂದ್ರೂ ಕೂಡ ಗೊತ್ತಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿರೋರು. ಆಗ ಕೃಷ್ಣ ಮತ್ತೆ ಹೇಳ್ತಾನೆ, ನೀವು ಗಂಡಸರ ಹತ್ರ ಯಾಕೆ ಕೇಳಿದ್ರಪ್ಪ, ಹೋಗಿ ಹೆಣ್ಮಕ್ಳಿಗೆ ಕೇಳಿ. ಯಾಕೆ ಅಂತಂದ್ರೆ ಹೆಣ್ಣು ಜೀವಲಿರುವಂತಹ ಒಂದು ಇದು ಮಾತೃ ವಾತ್ಸಲ್ಯ ಬೇರೆಯವ್ರ ಹತ್ರ ಇಲ್ಲ. ನೀವು ಪುರೋಹಿತರು ಕೇಳಿದ್ರೆ ಅವರು ಬರೀ ಜಂಬದಲ್ಲೇ ಇರ್ತಾರೆ, ಅವರು ಬರೀ ಆ ವೇದ ಈ ವೇದ, ಆ ಪೂಜೆ ಈ ಪೂಜೆ, ಇದೇ ಆಯ್ತು, ಪೂಜೆ ಪುನಸ್ಕಾರವೇ ಆಯ್ತು, ಅವರಿಗೆ ಅಧ್ಯಾತ್ಮದ ಅರ್ಥವೇ ಗೊತ್ತಾಗುತ್ತೆ. ನೀವು ಹೆಣ್ಣಿನ ಹತ್ರ ಹೋಗಿ ಕೇಳಿ ಅಲ್ಲಿ. ಆಮೇಲೆ ಹೆಣ್ಮಕ್ಳ ಹತ್ರ ಹೋಗಿ ಕೇಳ್ತಾರೆ, ಕೃಷ್ಣ ಹೇಳಿದಾನೆ ಅಂತ ಹೇಳಿ ಎಲ್ಲಾ ಕೃಷ್ಣನಿಗೆ ಕೊಟ್ಟು ಬಿಡ್ತಾರೆ, ಅಡಿಗೆ ಮಾಡಿರೋದೆಲ್ಲ. ಆಗ ಅವನು ಮತ್ತೆ ಇಷ್ಟಾದರೂ ಕೂಡ ಅವರು ಗಂಡಸರಿಗೆ, ಒಳ್ಳೆ ಗಂಡಸರಿದ್ರು, ಅವ್ರಿಗೆ ನಾಚಿಕೆ ಆಯ್ತು. ನಮಗೆ ಇರಲಾರ್ದ ಒಂದು ಬುದ್ಧಿ ನಮ್ಮ ಮನೆ ಹೆಣ್ಮಕ್ಳಿಗಿದೆ ಅಲ್ಲ, ಸಾಕು ಅಂತ ಹೇಳಿ ಅವರು ಅದೊಂದು ಪ್ರಸಂಗ. ಆಮೇಲೆ ಮುಖ್ಯವಾದಂತಹ ಪ್ರಸಂಗ ಗೋವರ್ಧನ. ಇವತ್ತು ಏನಾಯ್ತು ಅಂತಂದ್ರೆ, ಇಂದ್ರನ ಪೂಜೆ ಮಾಡಬೇಕು ಅಂತ ನಂದಗೋಪ ಮತ್ತೆ ಅಲ್ಲಿರೋ ಜನರು ಎಲ್ಲರೂ ಹೇಳ್ತಾರೆ. ಆಗ ಎಲ್ಲರೂ ಆ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆಗ ಕೃಷ್ಣ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಕೃಷ್ಣ ಕೇಳಿದಾಗ, ಇಲ್ಲ ನಾವು ಇಂದ್ರ ಪೂಜೆ ಮಾಡ್ಲಿಕ್ಕೆ ಗೋವರ್ಧನ ಪರ್ವತಕ್ಕೆ ಹೋಗ್ತಾ ಇದ್ದೀವಿ. ಅದು ಕೇಳಿದ ಇಂದ್ರ ಏನು ಮಾಡ್ತಾನೆ? ಇಂದ್ರ ಒಬ್ಬ ಕರ್ಮಾಧೀನ ದೇವತೆ, ನಾವು ಏನು ಕರ್ಮ ಮಾಡಿದ್ವಿ ಕರ್ಮ ಕೊಡ್ತಾನೆ. ಇಂದ್ರನ ಪೂಜೆ ಯಾಕೆ? ಕಿಮೀಂದ್ರೇಣ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲ, ಇಂದ್ರ ಪೂಜೆ ಮಾಡಲಿಲ್ಲ ಅಂತಂದ್ರೆ ನಮಗೆ ಅವನು ಮಳೆ ಕೊಡಲ್ಲ. ಮಳೆ ಬಂತು ಅಂದ್ರೆ ನಮಗೆ ಹುಲ್ಲು ಆಮೇಲೆ ಹಾಲು ಸಮೃದ್ಧವಾಗಿ ಹಸುಗಳಿಗೆ ಬೇಕಾಗತ್ತೆ, ಅದು ಹಸುಗಳು ತಿಂದು ನಮಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿದ. ಇಂದ್ರನ ಪೂಜೆ ಎಲ್ಲ ಮಾಡಬೇಡಿ, ಆ ಗೋವರ್ಧನ ಪರ್ವತದಲ್ಲಿ ಇರುವ ಭಗವಂತನನ್ನು ಪೂಜೆ ಮಾಡಿ. ಅಂತರ್ಯಾಮಿ ಪೂಜೆ ಕೃಷ್ಣ ಮೊದಲು ಹೇಳಿದ್ದೆ ಇವರಿಗೆ. ಅಂತರ್ಯಾಮಿ ಪೂಜೆ ಮಾಡಿ. ಇಂದ್ರ ಎಲ್ಲೋ ಯಾರೂ ಬೇಡ. ಇಂದ್ರ ಒಬ್ಬ ಸುಮ್ಮನೆ ಅವಾಂತರ ದೇವತೆ, ಅವನು ಪ್ರತಿ ಮನ್ವಂತರದಲ್ಲಿ ಒಬ್ಬ ಇಂದ್ರ ಇರ್ತಾರೆ, ನೀವು ಎಷ್ಟಂತ ಇಂದ್ರ ಪೂಜೆ ಮಾಡ್ತೀರಾ ಅಂತ ಒಂದು ಕೃಷ್ಣ ಹೇಳ್ತಾನೆ. ಆಗ ಇಲ್ಲ ಇಂದ್ರ ಪೂಜೆ ಮಾಡ್ಬೇಕಂತ ಅಂದಾಗ ಇಂದ್ರನಿಗೆ ಕೋಪ ಬಂತಂತೆ. ಅಂದ್ರೆ ಸುಮ್ಮನೆ ಇವೆಲ್ಲ ನಾಟಕ. ಕೋಪ ಬಂದು ಮಳೆ ಸುರಿಸಿದ ಧಾರಾಕಾರ ಮಳೆ ಸುರಿಸಿದ, ಇಡೀ ವೃಂದಾವನ ಮುಳುಗಿ ಹೋಗುವಂಗೆ ಮಳೆ ಸುರಿಸಿದ. ಆಗ ಕೃಷ್ಣ ಏನು ಮಾಡ್ತಾನೆ, ಯಾರು ಹೆದರ್ಕೋಬೇಡಿ, 7 ವರ್ಷದ ಮಗು ಆ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು ನಿಂತ.
ಆ 7 ದಿನ ಮಳೆ ಸುರಿಸಿದ್ದಾನೆ. ಎಲ್ಲ ಇಡೀ ಬೃಂದಾವನ ಏನಿದೆ ಅಲ್ಲ, ಆ ಗೋವರ್ಧನ ಪರ್ವತದ ಕೆಳಗೆ ಇತ್ತು. ಮಳೆ ಸುರಿಸಿ, ಯಾಕಂದ್ರೆ ಅವನು ನೀರು ಖಾಲಿ ಆದ್ಮೇಲೆ ಅವನು ನಿಲ್ಸಬೇಕಲ್ಲ ಇಂದ್ರ, ಅವನು ಎಷ್ಟಂತ ಮಳೆ ಸುರಿಸ್ತಾನೆ, ಅವನ ಟ್ಯಾಪಲ್ಲಿ ಎಷ್ಟು ನೀರು ಇರುತ್ತೆ, ಅದು ನೀರು ಮುಗೀತು. ಆಗ ಇಂದ್ರ ಸುರಭಿಯ ಜೊತೆಗೆ ಕೆಳಗೆ ಬಂದು ಕೃಷ್ಣನಿಗೆ, ಅಪ್ಪ ನೀವು ನಿನ್ನ ಲೀಲೆ ನಾನು ಕಾಣಲಾರೆ ಅಂತ ಹೇಳಿ ಅವನಿಗೆ ಗೋವಿಂದ ಅಂತ ನಾಮಕರಣ ಮಾಡಿದ. ಕೃಷ್ಣನಿಗೆ ಗೋವಿಂದ ಅಂತ ನಾಮಕರಣ ಮಾಡಿದವನು ಇಂದ್ರ ಮತ್ತು ಸುರಭಿ. ನೋಡಿ, ಗೋವಿಂದ ಅನ್ನೋ ಶಬ್ದಕ್ಕೆ ನಾವು ಪೂರ್ತಿ ದಶಾವತಾರ ಸಮನ್ವಯ ಮಾಡಬಹುದು. ಗೋ ಅಂತಂದ್ರೆ ಸಮುದ್ರ, ಸಮುದ್ರದಲ್ಲಿ ಮತ್ಸ್ಯಾವತಾರ ಕೂರ್ಮಾವತಾರ ಆಯಿತು. ಗೋ ಅಂತಂದ್ರೆ ಪೃಥ್ವಿ, ವರಾಹ, ವಿಂದ ಅಂತಂದ್ರೆ ಕಾಪಾಡಿದವನು, ಪೃಥ್ವಿಯನ್ನು ಕಾಪಾಡಿದ. ಗೋ ಅಂತಂದ್ರೆ ಭಗವದ್ಭಕ್ತರು, ಪ್ರಹ್ಲಾದನನ್ನು ಕಾಪಾಡಿದ ನರಸಿಂಹ. ಆಮೇಲೆ ಗೋ ಅಂತಂದ್ರೆ ಬಲಿ ಕೂಡ, ಅವನು ಭಗವದ್ಭಕ್ತ, ಅವನನ್ನು ಕಾಪಾಡಿದ ವಾಮನ. ಆಮೇಲೆ ಗೋ ಅಂತಂದ್ರೆ ಬ್ರಾಹ್ಮಣರು, ಗೋಬ್ರಾಹ್ಮಣ ಹಿತಾಯ್ತ, ರಾಮ ಕೃಷ್ಣ ಪರಶುರಾಮ, ಇವರು ಕೂಡ ಗೋ ಅಂತಂದ್ರೆ ರಾಮಕೃಷ್ಣ ಪರಶುರಾಮರು ಅರ್ಥ ಆಗುತ್ತೆ ಅದರಲ್ಲಿ. ಅವರು ಕೂಡ ಗೋಬ್ರಾಹ್ಮಣರನ್ನು ಕಾಪಾಡಿದರು, ಅದಕ್ಕೆ ಗೋವಿಂದ. ಗೋ ಅಂತಂದ್ರೆ ಜ್ಞಾನ, ಕೃಷ್ಣ ಜ್ಞಾನ ಪ್ರಸಾರಕ್ಕಾಗಿಯೇ ಅವತಾರ ಮಾಡಿದ. ಮುಖ್ಯವಾಗಿ ದುಷ್ಟ ನಿಗ್ರಹ ಇದ್ದೇ ಇದೆ, ಇಲ್ಲಂತಿಲ್ಲ. ಗೋ ಅಂತಂದ್ರೆ ಜ್ಞಾನವೂ ಹೌದು, ವೇದವೂ ಹೌದು. ಅದಕ್ಕೆ ಅದನ್ನು ಅವನು ಭಗವಂತ ಅದನ್ನು ಪ್ರಚಾರ ಮಾಡಿದ, ಜ್ಞಾನ ಪ್ರಸಾರ ಮಾಡಿದ ಈ ಜಗತ್ತಿನಲ್ಲಿ. ಅದಕ್ಕೂ ಗೋವಿಂದ ಅಂತ ಹೆಸರು. ಹೀಗೆ ನಾವು ಗೋವಿಂದ ಅನ್ನೋ ಶಬ್ದವನ್ನೇ ಬಿಡಿಸಿ ನೋಡಿದಾಗ ದಶಾವತಾರದ ಒಂದು ಅರ್ಥ ಅದರಲ್ಲಿ ಸಿಗತ್ತೆ, ಗೋವಿಂದ ಅಂತ. ಗೋವಿಂದ ಆಮೇಲೆ ಏನಾಗತ್ತೆ ಅಂತಂದ್ರೆ, ಒಂದು ದಿನ ಏಕಾದಶಿ ದ್ವಾದಶಿ ಬೆಳಗ್ಗೆ ನಂದ ಸ್ನಾನ ಮಾಡಿ ಅನೇಕ ಎಲ್ಲ ಮುಗಿಸಿ ಪಾರಣೆ ಮಾಡಬೇಕು ಅಂತ ಯಮುನಾ ತೀರಕ್ಕೆ ಹೋಗ್ತಾನೆ. ವರುಣನ ದೂತರು ನಂದಗೋಪನನ್ನು ಕರ್ಕೊಂಡು ವರುಣ ಲೋಕಕ್ಕೆ ಹೋಗ್ಬಿಡ್ತಾರೆ. ಎಷ್ಟೊತ್ತಾದ್ರೂ ನಂದ ಬರೋದೇ ಇಲ್ಲ. ಆಗ ಎಲ್ಲರಿಗೂ ಇದು ಆಗುತ್ತೆ. ಕೃಷ್ಣ ಮತ್ತೆ ಯಮುನೆಗೆ ಹಾರಿ ವರುಣ ಲೋಕಕ್ಕೆ ಹೋಗಿ ಆ ವರುಣ ಲೋಕದಿಂದ ನಂದನನ್ನು ಕರ್ಕೊಂಡು ಬರ್ತಾನೆ. ಆಗ ಎಲ್ಲ ಗೋಪ ಬಾಲಕರು ಕೇಳ್ತಾರೆ, ಕೃಷ್ಣ ಎಲ್ಲಿಂದ ಕರ್ಕೊಂಡು ಬಂದೆ ನಿಮ್ಮ ಅಪ್ಪನ ನಂದನ ಅಂತ ಕೇಳಿದಾಗ, ಇಲ್ಲ ನಾನು ವರುಣ ಲೋಕದಿಂದ ಕರ್ಕೊಂಡು ಬಂದೆ ಅಂತ ಕೇಳಿದಾಗ ಎಲ್ಲ ಗೋಪಾಲಕರು ಹೇಳ್ತಾರೆ, ನಮಗೆ ವೈಕುಂಠ ತೋರಿಸು ಸ್ವಲ್ಪ ಪ್ಲೀಸ್, ನಾವು ದಯವಿಟ್ಟು ವೈಕುಂಠ ತೋರಿಸ್ಬಿಡು ಅಂತ ಕೇಳಿದಾಗ ಆ ಗೋಪ ಬಾಲಕರನ್ನು ವೈಕುಂಠ ತೋರಿಸಿ, ವೈಕುಂಠ ವೈಭವವನ್ನು ತೋರಿಸಿ ಅವರಿಗೆ ಮತ್ತೆ ಕರ್ಕೊಂಡು ಬರ್ತಾನೆ ಅಂತ ಇದು ಒಂದು ಕಥೆ, ಕೃಷ್ಣನ ಕಥೆ ಬರುತ್ತೆ. ಆಮೇಲೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಅಂಬಿಕಾವನ ಅಂತ ಅಲ್ಲೇ ಒಂದು ವನ ಇದೆ. ಅಂಬಿಕಾವನದಲ್ಲಿ ಒಂದು ಹೆಬ್ಬಾವು ಪೈಥನ್ ನಂದನನ್ನು ಹಿಡಿದಿರುತ್ತೆ. ನಂದನನ್ನು ಹಿಡಿದಾಗ ನಂದನನ್ನು ಹೆಬ್ಬಾವು ಹಿಡಿದಿದೆ, ಅದು ನಂದನನ್ನು ತಿಂತಾ ಇದೆ ಅಂತ ಹೇಳಿದಾಗ ಕೃಷ್ಣ ಹೋಗಿ ಆ ಹೆಬ್ಬಾವನ್ನು ಸಂಹಾರ ಮಾಡ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅವನು ವಿದ್ಯಾಧರ ಅಂತ ಒಬ್ಬ ಸುದರ್ಶನ ಗಂಧರ್ವ. ಅವನಿಗೂ ಕೂಡ ಶಾಪ ಇತ್ತು, ಅಜಗರ ಜನ್ಮ. ಅವನು ಆಂಗಿರಸ ಋಷಿರಿಗೆ ಏನೋ ಒಂದು ಅಪಹಾಸ್ಯ ಮಾಡಿದ್ದ, ಆಂಗಿರಸ ಋಷಿಗೆ. ಅದಕ್ಕೆ ಅವನಿಗೆ ಶಾಪ ಬಂತು. ಭಗವಂತ ನಿನ್ನ ಹಸ್ತಸ್ಪರ್ಶದಿಂದ ನನಗೆ ಶಾಪ ವಿಮೋಚನೆ ಆಯಿತು ಅಂತ ಅವನು ನಮಸ್ಕಾರ ಮಾಡಿ ಹೋಗ್ತಾನೆ. ಆಮೇಲೆ ಅಲ್ಲಿಗೆ ಏನಾಗತ್ತೆ ಅಂತಂದ್ರೆ, ಒಂದು ದಿನ ಶಂಖಚೂಡ ಅನ್ನೋ ಇನ್ನೊಬ್ಬ ರಾಕ್ಷಸ ಎಲ್ಲಾ ಗೋಪಿಕಾಸ್ತ್ರೀಯರನ್ನು ಅಪಹಾರ ಮಾಡಿ ಒಂದು ಗುಹೆಯಲ್ಲಿ ಇಟ್ಬಿಡ್ತಾನೆ. ಆಗ ಕೃಷ್ಣ ಹೋಗಿ ಆ ಶಂಖಚೂಡ ಅನ್ನುವ ರಾಕ್ಷಸನನ್ನು ದಮನ ಮಾಡಿ ಗೋಪಿಕಾಸ್ತ್ರೀಯರನ್ನು ಬರ್ತಾನೆ. ಆಮೇಲೆ ಯೋಮಕಾಸುರ ಬಂದ. ಯೋಮಕಾಸುರನು ಇದೆ ಕಿಡ್ನಾಪ್ ಮಾಡೋದೇ ಅವ್ರ ಕೆಲಸ. ಒಂದ್ಸರ್ತಿ ಗೋಪಿಕಾಸ್ತ್ರೀಯರು, ಆಮೇಲೆ ಗೋಪಬಾಲಕರೆಲ್ಲ ಯೋಮಕಾಸುರ ಕಿಡ್ನಾಪ್ ಮಾಡಿದ. ಆಗಲೂ ಕೂಡ ಕೃಷ್ಣ ಹೋಗಿ ಅವರನ್ನು ಸಂಹಾರ ಮಾಡಿ ಬಂದ. ಆಮೇಲೆ 2 ಮುಖ್ಯವಾದಂತಹ ರಾಕ್ಷಸರು ಬರ್ತಾರೆ, ವೃಷಭಾಸುರ ಮತ್ತೆ ಕೇಶಿ. ವೃಷಭ ಒಂದು ಗೂಳಿ ರೂಪದಲ್ಲಿ ಬರ್ತಾನೆ. ಅದನ್ನು ಕೃಷ್ಣ ಆ ಗೂಳಿಯ ಒಂದು 2 ಕೋಡನ್ನು ಹಿಡಿದು ಶಿರಚ್ಛೇದ ಮಾಡಿ ಅದನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಕೇಶಿ ಬರ್ತಾನೆ ಕುದುರೆಯ ರೂಪದಲ್ಲಿ. ಇನ್ನೇನು ಕೃಷ್ಣನನ್ನು ಬಾಯಿಯಿಂದ ಕಬಳಿಸಬೇಕು ಅಂತ ಬಾಯಿ ತೆಗೆದ ಕೃಷ್ಣ ಒಳಗಡೆ ಕೈ ಹಾಕಿಬಿಡ್ತಾನೆ. ಕೃಷ್ಣ ಕೈ ಹಾಕಿದಾಗ ಅದು ಅಲ್ಲೇ ತನ್ನ ಶ್ವಾಸೋಚ್ಛ್ವಾಸ ನಿಂತು ಸಾಯತ್ತೆ ಕೇಶಿ. ಆಮೇಲೆ ಕೊನೆಯದಾಗಿ ಕೃಷ್ಣನಿಗೆ ಒಂದು 12-13 ವರ್ಷ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ. ಇನ್ನ ಕಂಸನಿಗೆ ಒಂದು ತಲೆ ಬಿಸಿ ಶುರುವಾಯಿತು. ಇನ್ನ ಏನು ಮಾಡಿದ್ರು ಇವನನ್ನು ಸಾಯಿಸಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ ಒಂದು ಬಿಲ್ಲ ಹಬ್ಬ ಮಾಡುವ ನೆಪದಲ್ಲಿ ಕೃಷ್ಣನನ್ನು ಇಲ್ಲೇ ಕರೆಸಿ ಇಲ್ಲೇ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ. ಬಿಲ್ಲ ಹಬ್ಬ ಮಾಡ್ತಾರೆ. ಬಿಲ್ಲ ಹಬ್ಬ ಮಾಡಬೇಕಾದ್ರೆ ಕೃಷ್ಣನಿಗೆ ಆಹ್ವಾನ ಹೋಗುತ್ತೆ. ಕೃಷ್ಣ ಮತ್ತೆ ಬಲರಾಮ ಬಿಲ್ಲ ಹಬ್ಬಕ್ಕೆ ಬರಬೇಕು. ಸೋದರ ಮಾವನ ಮನೆಗೆ ಹೋಗ್ಬೇಕು ಕಂಸ. ಆದ್ದರಿಂದಾಗಿ ಸೋದರ ಮಾವನ ಮನೆಗೆ ಇಬ್ರು ಹುಡುಗರು ತಯಾರಿ ಮಾಡ್ತಾರೆ. ಆಗ ಅಕ್ರೂರ ಬರ್ತಾರೆ. ಅಕ್ರೂರ ಪೇಶಲೋ ದಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಏನು ಹೆಸರಿದೆ, ಅವನು ಭಗವಂತನ ಅನನ್ಯವಾಗಿ ಭಕ್ತಿ ಮಾಡಿರುವಂತಹ ಒಬ್ಬ ಭಕ್ತ ಅಕ್ರೂರ.
ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಕೃಷ್ಣ ಮತ್ತೆ ಬಲರಾಮನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ನದಿ ಅಲ್ಲಿ ಅನೇಕಕ್ಕೆ ಅಂತ ಎಳಿತಾರೆ. ಅನೇಕಕ್ಕೆ ಅಂತ ಎಳಿದಾಗ ಕೃಷ್ಣನ ಅನೇಕ ಅವತಾರ ಅಕ್ರೂರನಿಗೆ ಕಾಣಿಸ್ಬಿಡುತ್ತೆ. ಬುದ್ಧನ ಅವತಾರ ಕಾಣಿಸ್ತೆ. ಬುದ್ಧಾಯ ಶುದ್ಧಾಯ ದೈತ್ಯದಾನವ ನಮಸ್ತೆ ಕಲ್ಕಿ ರೂಪಿಣಿ ಅಂತ ಅಕ್ರೂರ ಹೇಳ್ತಾನೆ. ಕೆಲವರಿಗೆ ಬುದ್ಧ ಭಗವಂತನ ಅವತಾರ ಅಲ್ಲ ಅಲ್ಲ ಅಂತ ವಾದ ಮಾಡ್ತಾರೆ. ಅವರಿಗೆ ಇದೇ ಉತ್ತರ ಅವರಿಗೆ. ಅಕ್ರೂರನ ಮಾತೇ ಇದೇ ಉತ್ತರ. ಅವನಿಗೆ ಬುದ್ಧನ ರೂಪ, ಆಮೇಲೆ ದೈತ್ಯ ದಾನವರನ್ನು ಸದೆಪಡೆಯುವ ರೂಪ, ಆಮೇಲೆ ಕಲ್ಕಿಯ ರೂಪ ಅಕ್ರೂರನಿಗೆ ಕಾಣಿಸುತ್ತೆ. ಆಗ ಮತ್ತೆ ಬಲರಾಮ ಕೃಷ್ಣನನ್ನು ಕರೆದುಕೊಂಡು ಮಥುರೆಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಅಕ್ರೂರನಿಗೆ ಹೇಳ್ತಾನೆ, ಅಪ್ಪ ನೀನು ಸ್ವಲ್ಪ ಹೋಗು, ನಾವು ಊರು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅವನಿಗೇನೋ ಒಂದು ಇದು. ಕೃಷ್ಣ ಊರು ನೋಡ್ಕೊಂಡು ಬರ್ಬೇಕಾದ್ರೆ ಮೊದಲು ಸಿಕ್ಕವನೇ ಒಬ್ಬ ಮಡಿವಾಳ ಅಂತಂದ್ರೆ ಬಟ್ಟೆ ಮಾಡೋನು. ಕೇಳ್ತಾನೆ ಕೃಷ್ಣ, ಬಟ್ಟೆ ಚೆನ್ನಾಗಿದೆ ನಾನು ಕೊಡು ಅಂತ. ಆಗ ಅವನು ಹೇಳ್ತಾನೆ, ಇದು ನಿನಗಲ್ಲ ರಾಜರಿಗೆ ಅಂತ, ಕೊಡಲ್ಲ ಅಂತ ಹೇಳ್ತಾನೆ. ಅವನು ಬೈದು ಬಿಡ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಆ ಬಟ್ಟೆ ತಗೊಂಡು ಅಲ್ಲಿ ಪಕ್ಕದಲ್ಲಿ ಒಬ್ಬ ದರ್ಜಿ ಇರ್ತಾನೆ. ದರ್ಜಿ ಹತ್ರ ಹೋಗ್ತಾನೆ. ನಿಮಗೆ ಎಲ್ಲ ಗೋಪ ಬಾಲಕರು ಎಲ್ಲರೂ ಬಂದಿದ್ರು, ಕೃಷ್ಣ ಒಬ್ಬನೇ ಹೋಗಿದ್ದಲ್ಲ. ನಿಮಗೆ ಹೇಗೆ ಬೇಕು ಹಾಗೆ ಬಟ್ಟೆ ಹೊಲಿಸ್ಕೊಳ್ಳಿ ಅಂತ ಹೇಳಿದಾಗ, ಆಯ್ತಪ್ಪ ನಿಮ್ಮ ಮಗು ನಿನಗೆ ಬಟ್ಟೆ ಹೊಲಿದು ಕೊಡೋದು, ಯಾರಿಗೆ ಹೊಲಿದು ಕೊಡ್ಲಿ ಅಂತ ಅವನು ಉದ್ಧಾರ ಆದ. ಮಡಿವಾಳ ಪಾಪಕ್ಕೆ ಹೋದ. ಆಮೇಲೆ ಹಾಗೆ ಹೋಗ್ತಾ ಇರಬೇಕಂತಂದ್ರೆ ಅಲ್ಲಿ ಒಂದು ಹೂವಿನ ಅಂಗಡಿ ಇರುತ್ತೆ. ಕೃಷ್ಣ ನನಗೆ ಆ ಹೂ ಬೇಕು ಅಂತ ಕೇಳಿದಾಗ, ಎಲ್ಲ ಹೂ ನಿನಗೆ ಸಮರ್ಪಣೆ ಮಾಡ್ತೇನೆ ಭಗವಂತ ಅಂತ ಹೇಳಿ ಆ ಹೂ ಮಾರವನು ಕೂಡ ಉದ್ಧಾರ ಆದ. ಹಾಗೆ ಮುಂದೆ ಹೋಗ್ತಾನೆ. ಒಬ್ಬ ಕುಬ್ಜ ಬೆನ್ನೆ ಹೆಣ್ಣ ಮಹಿಳೆ, ಕುಬ್ಜಾ ಗಂಧಾನುಲಿಪ್ತಾಂಗೋ ಮಾಗಿ ಪರಮ ಪೌರುಷ ಅಂತ ಕೃಷ್ಣಾಷ್ಟೋತ್ತರ. ಕುಬ್ಜ ಬೆನ್ನಿನ ಹೆಣ್ಣಿಗೆ ಗಂಧ ಹಿಡ್ಕೊಂಡು ಹೋಗ್ತಿರ್ತಾಳೆ ಅವಳು. ಅವಳಿಗೆ ಗೂನ್ ಬೆನ್ನು ಅಂತ ಹೇಳ್ತಾರೆ. ಆ ಗಂಧ ಕಂಸನಿಗೆ ತಗೊಂಡು ಹೋಗ್ತಿರ್ತಾಳೆ. ತಾಯಿ ನನಗೆ ಕೊಡ್ತೀಯ ಅಂತ ಕೇಳಿದಾಗ, ಆಯ್ತು ಕೊಡ್ತೀನಿ ತಗೋಪ್ಪ ಮಗು ಅಂತ ಹೇಳಿ ಎಲ್ಲಾ ಗಂಧ ಕೃಷ್ಣನಿಗೆ ಹಚ್ಚಿಬಿಡ್ತಾಳೆ. ಕೃಷ್ಣನ ಹಚ್ಚಿದಾಗ ಕೃಷ್ಣ ಏನ್ ಮಾಡ್ತಾನೆ, ಅವಳ ಹೆಬ್ಬೆರಳಿನ ಮೇಲೆ ಕಾಲಿಟ್ಟು ಅವಳಿಗೆ ತಲೆ ಹಿಡಿದು ಹೀಗೆ ಎತ್ತಾನೆ. ಎತ್ತಿದ ತಕ್ಷಣ ಅವಳು ಸುಂದರವಾದಂತಹ ಹೆಣ್ಮಗಳಾಗಿ ನಿಂತು ಬಿಡ್ತಾಳೆ. ಅವಳನ್ನೇ ಕೃಷ್ಣ ಮದುವೆ ಆಗ್ತಾನೆ. ಕೃಷ್ಣ ಮದುವೆ ಆಗಿ ಅವರಿಬ್ಬರಿಂದ ಒಂದು ಸಂತಾನ ಬರುತ್ತೆ, ವಿಶೋಕ ಅಂತ. ಅವನು ಭೀಮಸೇನನ ಸಾರಥಿ. ಅಪ್ಪ ಅರ್ಜುನ ಸಾರಥಿ ಆಗ್ತಾನೆ, ವಿಶೋಕ ಮಗ ಭೀಮನ ಸಾರಥಿ ಆಗ್ತಾನೆ ಮಹಾಭಾರತದಲ್ಲಿ. ಅದು ಕುಬ್ಜ ಬೆನ್ನ ಹುಡುಗಿ ಹೆಣ್ಣು ಮಗಳ ಕಥೆ. ಆಗ ಮುಂದೆ ಏನ್ ಮಾಡ್ತಾನೆ ಅಂತಂದ್ರೆ, ನೇರ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅನೇಕ ರಾಕ್ಷಸರು ಎಲ್ಲ ಇರ್ತಾರೆ. ಆನೆ ಇರುತ್ತೆ, ಕೋಲೆಯಾಪೀಡ ಅಂತ. ಆ ಮಾವುತ ಮತ್ತೆ ಕೋಲೆಯಾಪೀಡ ಆನೆಯನ್ನು ಸಂಹಾರ ಮಾಡ್ತಾನೆ ಕೃಷ್ಣ. ಸಂಹಾರ ಮಾಡಿ ಆಮೇಲೆ ನೇರ ಎಲ್ಲಿ ಕಂಸ ಕೂತಿರ್ತಾನೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಚಾಣೂರ ಅಂಧ್ರರು ಇಬ್ರು ಇರ್ತಾರೆ. ಚಾಣೂರ ಅಂದ್ರೆ ನಿಸೂದನ ಅಂತ ಆ ವಿಷ್ಣು ಸಹಸ್ರನಾಮದಲ್ಲಿ ನಾನು ಮೊದಲೇ ದಿನ ಹೇಳಿದ್ದೆ. ಇದು ಕೃಷ್ಣನ ಅವತಾರದಲ್ಲಿ ಆಗಿದ್ದು. ಆದರೂ ಕೂಡ ಅದು ಒಂದು ಚಾಣೂರ ಅಂದ್ರ ನಿಸೂದನ ಮರ್ಧನ ಏನಿದೆ ಅಲ್ಲ, ಅದೊಂದು ಅವತಾರ. ಅದೊಂದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋ ಅವತಾರ ಅಂತಂದ್ರೆ ಅದರ ಒಂದು ಸಂಕೇತ ಇದೆ. ಚಾಣೂರ ಅದು ಸಂಸ್ಕೃತದಲ್ಲಿ ಚಣಕ ಆಗತ್ತೆ. ಚಣಕ ಅಂತಂದ್ರೆ ದೇವರ ಬಗ್ಗೆ ಸುಳ್ಳು ಹೇಳಿ ನಮ್ಮನ್ನು ದಾರಿ ತಪ್ಪಿಸುವವರು ಚಣಕರು. ಅದಕ್ಕೆ ಕೃಷ್ಣ ಅವನು ಸಂಹಾರ ಮಾಡಿದ. ಆಂಧ್ರ ನಿಸೂದನ, ಅವನು ಆಂಧ್ರದಿಂದ ಒಬ್ಬ ಬಂದಿದ್ದ ಜಟ್ಟಿ. ಅವನು ಆಂಧ್ರ ಪ್ರದೇಶದಲ್ಲಿ ಅವನಿಗೆ ಏನು ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿದ್ದ. ಅವನು ಮಥುರೆಗೆ ಬಂದಿದ್ದ ಕಂಸನ ಹತ್ರ. ಅವನು ಕೂಡ ಕೃಷ್ಣ ಸಂಹಾರ ಮಾಡ್ತಾನೆ. ಆಮೇಲೆ ಇನ್ನೂ ಈ ಎರಡು ಜಟ್ಟಿಗಳಿದ್ರು, ಅವರಿಗೆ ಬಲರಾಮ ಸಂಹಾರ ಮಾಡ್ತಾನೆ. ಬಲರಾಮ ಸಂಹಾರ ಮಾಡಿದಾಗ ನೇರ ಕಂಸ ಎಲ್ಲಿ ಕೂತಿರ್ತಾನೆ ಅಲ್ಲೇ ಹೋಗಿ ಕಂಸನ ತಲೆ ಹಿಡಿದು ಎತ್ತಿ ಆಚೆ ಬಿಸಾಕ್ತಾನೆ ಕೃಷ್ಣ. ಕಂಸನ ಸಂಹಾರ ಆಗತ್ತೆ. ಕಂಸನ ಜೊತೆ ಯುದ್ಧ ಆಗತ್ತೆ. ಕಂಸನ ಸಂಹಾರ ಆಗತ್ತೆ. ಕಂಸನ ತಮ್ಮಂದರನ್ನು ಬಲರಾಮ ಸಂಹಾರ ಮಾಡ್ತಾನೆ. ಇಲ್ಲಿಗೆ ಕಂಸ ವಧೆಯ ಮುಗೀತು. ಕಂಸನ ವಧೆಯ ಮುಗಿದ ಮೇಲೆ ಕೃಷ್ಣನೇ ರಾಜ್ಯ ಆಳ್ಬೋದಾಗಿತ್ತು. ಆ ರಾಜ್ಯದ ಕೃಷ್ಣನೇ ಆಳ್ಬೋದಾಗಿತ್ತು. ಆದರೆ ಕಂಸನ ಅಪ್ಪನಾದಂತಹ ಉಗ್ರಸೇನನಿಗೆ ಕರೆಸಿ ಆ ರಾಜ್ಯಭಾರ ವಾಪಸ್ ಕೊಡ್ತಾನೆ. ಕೃಷ್ಣನಿಗೆ ಯಾವ ರಾಜ್ಯನೂ ಬೇಡ, ಅವನಿಗೆ ಹೃದಯ ಸಾಮ್ರಾಜ್ಯ ಬೇಕು. ಭಕ್ತರ ಹೃದಯ ಸಾಮ್ರಾಜ್ಯ ಒಂದು ಸಾಕು ಕೃಷ್ಣನಿಗೆ, ಯಾವ ರಾಜ್ಯವೂ ಬೇಡ. ಆಗ ಅಲ್ಲೇ ಕೂತಿರ್ತಾರೆ ತಾಯಿ ತಂದೆ ದೇವಕಿ ಮತ್ತೆ ವಸುದೇವ. ಅವರಿಗೆ ನಮಸ್ಕಾರ ಮಾಡ್ತಾನೆ. ಈ ಭಾಗ್ಯಹೀನನಾದಂತಹ ಮಗನಿಗೆ ನಿಮ್ಮ ಸೇವೆ ಮಾಡ್ಲಿಕ್ಕಾಗಲಿಲ್ಲ, ಅಂತಹ ಭಾಗ್ಯಹೀನನಾದಂತಹ ಮಗನಿಗೆ ಕ್ಷಮಿಸಿ ಅಂತ ಕೃಷ್ಣ ಅವರಿಗಿಬ್ಬರಿಗೂ ನಮಸ್ಕಾರ ಮಾಡ್ತಾನೆ. ಆಗ ಅವನಿಗೆ ಕೃಷ್ಣನಿಗೆ ಮತ್ತೆ ಬಲರಾಮನಿಗೆ ಉಪನಯನಾದಿ ಸಂಸ್ಕಾರಗಳಾಗತ್ತೆ. ಆಮೇಲೆ ಕೃಷ್ಣ ವಿದ್ಯಾಭ್ಯಾಸ ಮಾಡಬೇಕು, ಹೋಗ್ಬೇಕಲ್ಲ, ಯಾರ ಹತ್ರನೋ ಒಬ್ಬರ ಹತ್ರ ಹೋಗ್ಬೇಕು. ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೃಷ್ಣ ಸಾಂದೀಪಿನ ಆಚಾರ್ಯ ಹತ್ರ ಹೋಗ್ತಾನೆ. ಕೃಷ್ಣ ಕಲಿಯಕ್ಕೇನೂ ಇಲ್ಲ. ಅಲ್ಲಿ ಕೇವಲ 64 ದಿನ ಇದ್ದ ಕೃಷ್ಣ.
ಅಂತಂದ್ರೆ ಏನು 64 ವಿದ್ಯೆ ಸಂದೀಪಿನಿ ಆಚಾರ್ಯ ಕಲ್ತಿದ್ದಾರೆ ಅದು ಕೃಷ್ಣಾರ್ಪಣ ಮಾಡಲಿ ಅಂತ ಕೃಷ್ಣ ಅಲ್ಲಿಗೆ ಹೋದ ವಿದ್ಯೆಗೆ. ಇದೆಲ್ಲ ಕೇವಲ ಸಾಂಕೇತಿಕ ಇದು. ಆದ್ರೆ ಕೃಷ್ಣ ಅದನ್ನ ಕೃಷ್ಣಾರ್ಪಣ, ಅವರು ಏನು ಕಲ್ತಿದ್ದಾರೆ ಅದನ್ನ ಕೃಷ್ಣಾರ್ಪಣ ತಗೊಳ್ಳಿಕ್ಕೆ ಕೃಷ್ಣ ಸಂದೀಪಿನ ಆಚಾರ್ಯ ಹತ್ರ ವಿದ್ಯೆ ಕಲೀಲಿಕ್ಕೆ ಹೋದ ಅಂತ ಹೇಳ್ತಾ ಇವತ್ತು ದಶಮಸ್ಕಂದ ಚಿಂತನೆಯನ್ನು ಯಥಾಶಕ್ತಿ ಮುಗಿಸ್ತಾ ಇದ್ದೇನೆ. ಭಾಗವತ ಪ್ರತಿಪಾದ್ಯನಾದ ನಾರಾಯಣ, ರಾಘವೇಂದ್ರ ಗುರುಗಳ ಅಂತರ್ಯಾಮಿ, ಎಲ್ಲ ಗುರು ಹಿರಿಯರ ಅಂತರ್ಯಾಮಿ ಆದಂತಹ ಗೋಪಾಲಕೃಷ್ಣ ನಮ್ಮನ್ನು ಸಲಹಲಿ ಅಂತ ಹೇಳ್ತಾ ಇವತ್ತಿನ ಈ ಅನುಸಂಧಾನ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಖ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ಸದಾ ಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.